ನಮ್ಗೆ ಅದು ಪ್ರಾರಂಭ ಮಾಡುವಾಗ ಅದಕ್ಕೆ ಲೈಸೆನ್ಸ್ ಇಲ್ಲ, ನೀವು ಹ್ಯಾಕ್ ಸೇಲ್ ಮಾಡ್ತೀರಾ, ಒಳ್ಳೆ ಪ್ರಾಡಕ್ಟ್ ಅನ್ನೋದಕ್ಕೆ ಏನಿದೆ, ಈ ತರದೆಲ್ಲ ಕ್ವಶನ್ಸ್ ಬರ್ತಾ ಇತ್ತು. ಇದೇ ಪ್ರಾಡಕ್ಟ್ ಅನ್ನ ನಾನು ಪರ್ಚೇಸ್ ಮಾಡಬೇಕು ಅಂತ ಕ್ವಶನ್ ಕೇಳಿದ್ರೆ ಕಂಪನಿಯ MD ಆಗಿ ನೀವೇನ್ ಹೇಳ್ತೀರಾ? ಇವತ್ತಿನ ವೈಜ್ಞಾನಿಕ ಯುಗದಲ್ಲೂ ಕೂಡ ಸ್ಪೈನು ಬ್ರೈನು ಮುಟ್ಲಿಕ್ಕೆಲ್ಲ ತುಂಬಾ ಕಷ್ಟ ಇದೆ. ಆಗ ನಮ್ಮ ಚರಕ ಮಹರ್ಷಿಗಳು ಬೇಕಾದಷ್ಟು ಆಪರೇಷನ್ ಮಾಡಿದ್ದು, ಪ್ರಪಂಚದಲ್ಲಿ ಸರ್ಜರಿನ ಮಾಡಿದವರು. ಅಂಡಮಾನ್ ಒಂದು ಐಲ್ಯಾಂಡ್ ಅಲ್ಲಿ ನೋನಿ ತಿಂದು 100 ವರ್ಷದ ಮೇಲೆ ಬದುಕೋ ಜನಾಂಗ ಇದೆ ಅಂತ ಒಂದು ಆರ್ಟಿಕಲ್ ಬಂದಿದೆ. ಯಾರೊಬ್ಬ ಕರೆಕ್ಟ್ ಆಗಿ ಕೃಷಿ ಮಾಡೋದು, ಒಂದು ಗೋಗಳನ್ನ ಕಟ್ಟೋದು ಅನಿವಾರ್ಯ ಆಗತ್ತೆ. ಲಕ್ಷ್ಮಿ ಅಂತ ಇದ್ರೆ ಇದು ಲಕ್ಷ್ಮಿ ಅಂತ, ಸ್ವಲ್ಪ ಸಿಟ್ಟು ಜಾಸ್ತಿ, ಬೇರೆಯವರಿಗೆ ಹತ್ರ ಬರ್ಲಿಕ್ಕೆ ಬಿಡಲ್ಲ. ಜೇನು ನೋಡಿ ಬದುಕನ್ನ ಕಲಿ ಅಂತ ಹೇಳ್ತಾರೆ, ಯಾಕಂದ್ರೆ ಅವಲ್ಲಿರೋ ಒಗ್ಗಟ್ಟು, ಶಿಸ್ತು, ಇದನ್ನ ಫಾದರ್ ಆಫ್ ನೋನಿ ಅಂತಾನೆ ಕರೀತಾರೆ. ಈ ತೋಟದಲ್ಲಿ ನಾನು ನೋನಿ ಪ್ರಾರಂಭ ಮಾಡಿದಾಗ ಇಲ್ಲಿ ಒಳಗಡೆ ಒಂದು ಸ್ಟವ್, 2 ಪಾತ್ರೆಯಲ್ಲಿ ನನ್ನ ಹೆಂಡತಿ ನೋನಿ ಮಾಡ್ತಾ ಇರೋಳು. ಅದರಲ್ಲಿ 164 ಪೋಷಕಾಂಶ ಇರುವ ಏಕೈಕ ಹಣ್ಣು ಅಂತ ಇದನ್ನು ಗುರುಸಿ. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಗೊತ್ತಿರಂಗೆ ನಾನು ಎಷ್ಟೆಷ್ಟೋ ಕಡೆ ಟ್ರಾವೆಲ್ ಮಾಡ್ತೀನಿ, ಎಷ್ಟೋ ವಿಚಾರಗಳನ್ನ ತಿಳ್ಕೊತೀನಿ, ಎಷ್ಟೋ ಇನ್ಸ್ಪಿರೇಷನ್ ಸ್ಟೋರೀಸ್ಗಳು ನನಗೆ ಸಿಗುತ್ತೆ. ನಮ್ಮ ಜೀವನನ ಬೆಟರ್ಮೆಂಟ್ ಮಾಡ್ಕೊಳ್ಳೋಕೆ ದೇಶ ತಿರುಗಿ ನೋಡು, ಕೋಶ ಓದು ನೋಡು ಅಂತಾರಲ್ಲ, ಆ ಥರ ಯಾರು ಒಬ್ಬ ವ್ಯಕ್ತಿಗಳ ಮುಖಾಂತರ ಒಂದೊಂದು ಇನ್ಸ್ಪೈರ್ ಸ್ಟೋರೀಸ್ ನಮಗೆ ಸಿಗುತ್ತೆ. ಅಟ್ಲೀಸ್ಟ್ ಅದನ್ನ ಅಳವಡಿಸ್ಕೊಂಡು ಕೂಡ ನಮ್ಮ ಲೈಫನ್ನ ಒಂದು ಬೆಟರ್ಮೆಂಟನ್ನು ಮಾಡ್ಕೋಬೋದು ಅಂತ ನನಗನ್ಸುತ್ತೆ. ಆ ನಿಟ್ಟಲ್ಲಿ ನಾನಿವತ್ತು ಬಂದಿರೋದು ಶಿವಮೊಗ್ಗಗೆ. ಯಾಕಪ್ಪ ಶಿವಮೊಗ್ಗಕ್ಕೆ ಬಂದಿದ್ದೀನಿ ಅಂತಂದ್ರೆ, ಒಬ್ಬ ರೈತ ಅಂದಿದ ತಕ್ಷಣನೇ ಅವನ ಜೀವನ ತುಂಬಾ ಕಷ್ಟ, ಅಷ್ಟೆಷ್ಟೋ ಹೋರಾಟ ಎಲ್ಲ ಮಾಡಬೇಕು ಅನ್ನೋದನ್ನ ನಾವು ಕೇಳಿದೀವಿ. ಇವನ್ ಅದು ಸತ್ಯನೂ ಕೂಡ ಹೌದು. ಆದ್ರೆ ಇಲ್ಲೊಬ್ಬ ರೈತ ತಮಗ್ ಬಂದಂತ ಕಷ್ಟಕ್ಕೆ ಪರಿಹಾರನ ಪಡ್ಕೊಂಡು, ಆ ಪರಿಹಾರನೇ ತನ್ನ ಬಿಸ್ನೆಸ್ ಆಗಿ ಮಾಡ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಒಂದು ದೊಡ್ಡ ಕಂಪನಿಯಾಗಿ ಮಾಡಿರ್ತಕ್ಕಂಥ ಒಂದು ಇನ್ಸ್ಪಿರೇಷನ್ ಸ್ಟೋರಿನ ನಾನು ನಿಮ್ ಜೊತೆ ಹಂಚ್ಕೊಳ್ಳೋಕೆ ಅಂತಾನೆ ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀನಿ. ಆ ವ್ಯಕ್ತಿ ಯಾರು, ಮತ್ತೆ ಅವ್ರು ಏನೇನ್ ಸಾಧನೆ ಮಾಡಿದ್ದಾರೆ, ಕೃಷಿ ಕ್ಷೇತ್ರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಆ ಅಭೂತಪೂರ್ವವಾದಂತ ಒಂದು ಸಾಧನೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಕೆ ಅವರನ್ನ ಇವಾಗ ಭೇಟಿ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಫಸ್ಟ್ ನಿಮ್ಮ ಪರಿಚಯ ಬೇಕು ಸರ್. ಆಕ್ಚುಲಿ ಯಾರು ಶ್ರೀನಿವಾಸ್ ಸರ್, ಯಾರು, ಹಿಂದೆ ಏನ್ ಮಾಡ್ತಾ ಇದ್ರು, ಇವಾಗ ಏನ್ ಮಾಡ್ತಾ ಇದ್ದಾರೆ? ನಾನೊಬ್ಬ ಕೃಷಿಕ. ಕೃಷಿ ನನ್ನ ಪ್ಯಾಷನ್. ನನ್ನ ಎಜುಕೇಶನ್ ನಂತರ ಸಿಕ್ಕಿರೋ ಜಾಬಿಗೆ ಹೋಗದೆ ತಂದೆ ಜೊತೆ ಕೃಷಿಗೆ ಬಂದಿರೋದು. ಅದೇನೋ ಪ್ರಕೃತಿ ಮತ್ತೆ ಗಿಡ ಅಂದ್ರೆ ಬಹಳ ಪ್ರೀತಿ. ಇವತ್ತು ನನ್ನ ಜಾಗದಲ್ಲಿ ನೀವು ನಮ್ಮ ದೇಶ ಅಲ್ಲದೆ ಬೇರೆ ಬೇರೆ ದೇಶದ್ದು 500ಕ್ಕೂ ಹೆಚ್ಚು ವೆರೈಟಿ ಗಿಡಗಳನ್ನ ಯಾವುದೇ ಯೂನಿವರ್ಸಿಟಿಲಿಲ್ಲ, ಅಷ್ಟು ಹಣ್ಣು ಮತ್ತೆ ಔಷಧಿ ಗಿಡಗಳು ಫಸಲ್ ಕೊಡ್ತಾ ಇದೆ, ಫಲ ಕೊಡ್ತಾ ಇದೆ. ಗಿಡ ನೆಡೋದು ಅನ್ನೋದು ನಿಮ್ ತಲೆಯಲ್ಲಿ ಯಾವಾಗ ಬಂತು? ಆಕ್ಚುಲಿ ನಮ್ಮ ಅಪ್ಪಂದು ಕಾಫಿ ಪ್ಲಾಂಟೇಶನ್ ಇದ್ದಿದ್ದು. ಹಾಗೆ ಲವಂಗ, ಜಾಯಿಕಾಯಿ, ಏಲಕ್ಕಿ ಅದನ್ನೆಲ್ಲ ಮಲೆನಾಡಿಗೆ ಪರಿಚಯಿಸಿದ ಮೊದಲನೇ ರೈತ ಅಂತ ಹೇಳಿ ನನಗೆ ಅವಾಗಲೇ ಒಂದು ಪ್ರಶಸ್ತಿ ಬಂದಿತ್ತು, ಜಿಲ್ಲಾ ಮಟ್ಟದ ಪ್ರಶಸ್ತಿ. ಹೌದಾ? ನಾನು ಕೇರಳ ಹೋಗಿ ಅದೆಲ್ಲ ಸ್ಟಡಿ ಮಾಡಿ ಅಲ್ಲಿಂದ ಸ್ಪೈಸ್ ಬೋರ್ಡ್ ಅವ್ರ ಸಹಾಯದಲ್ಲಿ ಲವಂಗ, ಜಾಯಿಕಾಯಿ ತಂದು ನಾಟಿ ಮಾಡಿದ್ದೆ. ಗಿಡ ನೆಡು, ಮರ ಬರುತ್ತೆ, ಮರದಿಂದ ಕಾಡು ಬೆಳೆದು ಸಮೃದ್ಧಿ ಆಗತ್ತೆ ಅಂತ ಕೇಳಿದೀವಿ. ಆದ್ರೆ ಸರ್ರು ಅವರ ಗಿಡ ಬೆಳೆಸಂತ ಒಂದೇ ಒಂದು ಹವ್ಯಾಸ ಇವತ್ತು ಅವರ ಬಾಳಲ್ಲೇ ಒಂದು ಹಸನ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಖಂಡಿತ. ನಾನು ಅರ್ಥ ಮಾಡ್ಕೊಂಡಿದ್ದು, ನಾವು ಎಷ್ಟು ಪ್ರಕೃತಿನ ಅರ್ಥ ಮಾಡ್ಕೊಂಡು ಪ್ರಕೃತಿಗೆ ಹತ್ರ ಇರ್ತೀವಿ, ಅಷ್ಟು ನಮ್ಮ ಜೀವನ ಸುಂದರವಾಗಿರುತ್ತೆ. ನಾವಿವಾಗ ಈ ಏನ್ ಗಿಡಗಳ ಮಧ್ಯೆ ನಿಂತಿದೀವೋ, ಇವನ್ ಸರ್ರು ಕೂಡ ನೋಡಿ ಅವ್ರ ಕೈಯಲ್ಲೇ ಒಂದು ಹಣ್ಣನ್ನ ಇಟ್ಕೊಂಡಿದ್ದಾರೆ. ಇದು ನೋನಿ ಹಣ್ಣು. ನಾನು ಇದೇ ಫಸ್ಟ್ ಟೈಮ್ ಸರ್ ನೋಡ್ತಾ ಇರೋದು. ನೀವು ಹೆಂಗೆ ಅಂತ ಕರಿತೀರಾ ಸರ್ ಈ ನೋನಿ ಹಣ್ಣನ್ನ? ಇದು ಅಮೃತ ಸದೃಶವಾಗಿದೆ ಅಂತಾನೆ ಅಮೃತ ನೋನಿ ಅಂತ ನಾವು ಹೆಸರಿಟ್ಟಿರೋದು. ಯಾರು ಈ ನೋನಿ ಹಣ್ಣನ್ನ ಅಂದ್ರೆ ಡೈರೆಕ್ಟ್ ತಿನ್ಲಿಕ್ಕೆ ಆಗಲ್ಲ, ಕೆಟ್ಟ ವಾಸನೆ, ಕೆಟ್ಟ ರುಚಿ ಇರೋದ್ರಿಂದ ಅದರಕ್ಕೆ ಕಹಿಯಾಗಿದ್ದು ಉದರಕ್ಕೆ ಸಿಹಿ ಅಂತೆ ಹಿಂದಿನವ್ರು ಹೇಳ್ತಾರೆ. ತುಂಬಾ ಕೆಟ್ಟದಾಗಿದೆ, ಬಟ್ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು. ಈ ನೋನಿ ನಮ್ಮ ಸಮುದ್ರ ತೀರದ ಕಾಡಲ್ಲಿ ತಂತಾನೆ ಬೆಳೆಯುವಂಥದ್ದು. ಇದರ ವಿಶೇಷ ಏನಂದರೆ, ವರ್ಷ ಇಡೀ ಹಸಿರಿರೋ ಗಿಡ, ವರ್ಷ ಇಡೀ ಫಸಲು ಕೊಡೋ ಗಿಡ. ಇದು ನೇಚರಲ್ ನೋಡಿ. ಇದು ನಿಮಗೆ ಒಂದು ನೋಡಲ್ಲಿ ಕಾಯಿ, ಒಂದ್ರಲ್ಲಿ ಲೀಫು, ಮತ್ತೆ ಕಾಯಿ, ಮತ್ತೆ ಲೀಫು, ಹೀಗೆ ವರ್ಷ ಇಡೀ ಬರುತ್ತೆ. ನೀವು ಎಲ್ಲವೂ ಹೂವಾದ್ಮೇಲೆ ಕಾಯಿ ನೋಡಿದ್ರೆ, ಇದು ಕಾಯಿ ದೊಡ್ಡ ಆಗೋವರೆಗೂ ಈ ತರ ತಲೆ ಮೇಲೆ ಹೂಗಳು ಬರ್ತಾ ಇರುತ್ತೆ. ಹೂ ಇದೆ, ಕಾಯಿ ಮೇಲೂ ಅಂದ್ರೆ ಮಲ್ಟಿಪಲ್ ಫ್ರೂಟ್ ಅಂತೇಳಿ ಈ ತರ ಹೂ ಬರ್ತಾ ಇರುತ್ತೆ. ಎಲೆ, ನಾರು, ಬೇರು, ಕಾಂಡ ಪ್ರತಿಯೊಂದು ಔಷಧಿ ಅಂಶ ಇದ್ರೂ ಕೂಡ ಹಣ್ಣಲ್ಲಿ ಜಾಸ್ತಿ ಪೋಷಕಾಂಶ ಇದೆ ಅಂತ ಪ್ರಪಂಚದಲ್ಲಿ ಎಲ್ಲರೂ ಔಷಧಿ ಕಂಪನಿಯವರು ಹಣ್ಣನ್ನು ಬಳಸ್ತಾರೆ. ನಾವು ಆರೋಗ್ಯದಲ್ಲಿ ಇರಬೇಕಾದ್ರೆ ನಮ್ಮ ವಯಸ್ಸಿಗೆ ಸರಿಯಾಗಿ 200ಕ್ಕೂ ಹೆಚ್ಚು ಪೋಷಕಾಂಶ ಕೆಲಸ ಮಾಡ್ಬೇಕಾದ್ರೆ, ಅದರಲ್ಲಿ 164 ಪೋಷಕಾಂಶ ಇರುವ ಏಕೈಕ ಹಣ್ಣು ಅಂತ ಇದನ್ನು ಗುರುತಿಸಿದ್ದಾರೆ. ಬೇರೆ ನೀವು ಏನೇ ಸೊಪ್ಪು, ಹಣ್ಣು, ತರಕಾರಿ ತಗೊಳ್ಳಿ, 10, 20, 30 ಏನೋ ಅದರಲ್ಲಿ ಇದ್ದಷ್ಟು ಸಿಗುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶ ಇರೋಂಥ ಹಣ್ಣು. ಹಾಗೆ ಅತಿ ಹೆಚ್ಚು ಅಮೈನೋ ಆ್ಯಸಿಡ್ಸ್, ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು, ಪ್ರೋಟೀನ್ಸು, ಈ ರೀತಿ ಇರೋವಂಥದ್ದು. ಹಾಗಾಗಿ ನೋನಿ ಯಾರೇ ತೊಗೊಂಡ್ರೂ ಕೂಡ ಮೊದಲನೇ ತಿಂಗಳು ಅವ್ರಿಗೆ ಗೊತ್ತಾಗೋದು ಹಸಿವೆ ಚೆನ್ನಾಗಾಗತ್ತೆ, ಮೋಷನ್ ನಾರ್ಮಲ್ ಆಗುತ್ತೆ, ಗಾಢ ನಿದ್ದೆ ಬರುತ್ತೆ, ಬೆಳಿಗ್ಗೆ ಒಂದು ಲವಲವಿಕೆ, ಉತ್ಸಾಹ ಚೆನ್ನಾಗಿರುತ್ತೆ.
ಆರೋಗ್ಯ ಸುಧಾರಣೆ ಆಗ್ತದೆ. ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ ಈ ನೋನಿ ಬಗ್ಗೆ ಪರಿಚಯ ಆಗಿದ್ದು ಹೆಂಗೆ? ಬ್ಯಾಕ್ ಪೇನ್ ಆಗಿ ಮಲ್ಕೊಳ್ಳೋ ಹಾಗಾಗಿತ್ತು. ಆಮೇಲೆ ಬೇರೆ ಬೇರೆ ಅಲೋಪತಿ ಹಾಸ್ಪಿಟ್ಲಲ್ಲಿ 6 ತಿಂಗಳಾಗೆ 1.5 ವರ್ಷ ಅಲೋಪತಿ ಟ್ರೀಟ್ಮೆಂಟಲ್ಲಿ ಅವರು ಟ್ರೀಟ್ಮೆಂಟ್ ಮಾಡೋ ಕಡಿಮೆ ಇರೋದು ಮತ್ತೆ ಜಾಸ್ತಿ ಆಗೋದು. ಅಂದ್ರೆ ನೀವು ಬೆಡ್ ರಿಡನ್ ಇದ್ರ? ನೀವು ಆರ್ಥರೈಟಿಸ್ ಅನ್ನು ಹೆಸರಿಟ್ಟು ಬೆಡ್ ರಿಡನ್ ಆಗುವಾಗಾಯ್ತು 2003ಅಲ್ಲಿ. ಆಗ ನನಗೆ 42 ಏಜು. ಆಮೇಲೆ ಒಂದು 6 ತಿಂಗಳು ಆಯುರ್ವೇದಕ್ಕೆ ಹೋದೆ. 2 ವರ್ಷ ಆಗುವಾಗ ಕಂಪ್ಲೀಟು ಏನು ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ಹೇಳಕ್ಕಾಗ್ತಿರ್ಲಿಲ್ಲ. ಹಿಂಗೆ ಬಾತ್ರೂಮಿಗೆ ಹೋಗ್ಬೇಕಾದ್ರೂ ಅಂಬೆಗಾಲ್ ಇಕ್ಕೊಂಡು ಹೋಗ್ಬೇಕು, ಅಷ್ಟು ಕೆಟ್ಟ ಸ್ಥಿತಿ. ಆಗ ಈ ನೋನಿನ ಒಬ್ಬರು ಇಂಟ್ರಡ್ಯೂಸ್ ಮಾಡಿದ್ರು ನನಗೆ, ಇದನ್ನು ತಗೊಳ್ರಿ, 1-2 ವರ್ಷ ಕುಡಿದ್ರೆ ನಿಮ್ಗೆ ಆರೋಗ್ಯ ಸುಧಾರಣೆ ಆಗುತ್ತೆ, ನೋವಿಗೆ ಇಷ್ಟೊಂದು ರಿಸರ್ಚ್ ಆಗಿದೆ ಅಂತ ಒಂದು ಬುಕ್ಲೆಟ್ ಎಲ್ಲ ಕೊಟ್ಟೋದ್ರು. ನನ್ನ ಮಾನಸಿಕ ಸ್ಥಿತಿ ಏನಾಗಿತ್ತು ಅಂದರೆ, ಹೊಸದಾಗಿ ಒಂದು ಮನೆ ಕಟ್ಟಿದ್ದೆ, ತೋಟ ಹೊಸದೆ, ಇನ್ನೂ ಫಸಲು ಬಂದಿರಲಿಲ್ಲ, ನಂಗೆ ಹೆಣ್ಮಕ್ಳಿಬ್ರು ಚಿಕ್ಕವರು, ದುಡಿಯೋ ವ್ಯಕ್ತಿ ನಾನೇ ಮಲಗಿದ್ದೆ, ಈ ಏನು ಪೂಜೆ ಹೋಮ ಅವನ ಆಸ್ಪತ್ರೆ ಎಲ್ಲ ಮುಗಿಸಿದ್ದೀನಿ, ಇದೇನು ಮಾಡುತ್ತೆ ಅಂತ ಬಿಟ್ಟೆ. ಆಮೇಲೆ ನೀವು ಗೂಗಲ್ ಮಾಡಿ ನೋಡಿದಾಗ ತುಂಬ ರಿಸರ್ಚ್ ಪೇಪರ್ಸ್ ಎಲ್ಲ ಸಿಕ್ತು, ಮತ್ತು ಇವ್ರು ಕೊಟ್ಟ ವೆಬ್ಸೈಟಲ್ಲೂ ಇತ್ತು. ಸೊ ನನ್ನ ಕಾಲೇಜ್ ಮೇಟ್ ಒಬ್ಬರು ಡಾಕ್ಟ್ರು, ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್, ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಒಂದು ಸಂಡೇ ಬಂದರು. ಅವರು ಆಯುರ್ವೇದ ಟ್ರೀಟ್ಮೆಂಟ್ ಆಗಿತ್ತಲ್ಲ, ಸೊ ಇದನ್ನು ತರಿಸ್ರಿ ಕುಡಿಯೋ ಹೋಗಿ ಮಾಡೋಣ ಅಂತ ಹೇಳಿದರು. ತುಂಬ ಕೆಟ್ಟದಾಗಿದೆ ಅನ್ನೋ ಗೊತ್ತಿತ್ತು. ಮತ್ತೆ ಹಣ್ಣು ತರಿಸಿದೆ. ಆಮೇಲೆ ನನ್ನ ಅಡ್ಮಿಟ್ ಮಾಡಿಕೊಂಡ್ರು. ಅವರ ಫಾರ್ಮಸಿನೂ ಹೊಸದಾಗಿತ್ತು. ಸೊ ನನ್ನ ಮಿಸಸ್ ಕೈಲೇ ಒಂದು ಕ್ಯಾನ್ ಔಷಧಿ ರೆಡಿ ಆಯಿತು. ನಂಬಿಕೆಯಲ್ಲಿ ಕುಡಿತಾ ಬಂದೆ. ಒಂದು 3 ತಿಂಗಳಲ್ಲೇ ಬೆರಳು ಬಿಚ್ಚಕ್ಕಾಯಿತು, ಗೋಡೆ ಹಿಡಿದು ನಡೆದವರಷ್ಟಾದೆ. 1-1.5 ವರ್ಷಕ್ಕೆ ಮತ್ತೆ ಅಂಗಳಕ್ಕೆ ಬಂದೆ. ನಾನು ಹೇಳಿದಾಗ ನನಗೆ ಈ ಏನು ಗಿಡ ಸಿಕ್ಕಿದ್ರು, ಅದೊಂದು ಬೀಜ ಸಿಕ್ಕಿದ್ರು ಗಿಡ ಮಾಡೋದು ನೆಡೋದು ಪ್ಯಾಷನ್. ಅಂದರೆ ಹಣ್ಣು ತರಿಸಿ ಮಾಡಿದೆ ನನಗೆ ಅಂತ ಮಾಡಿಕೊಂಡೆ. ಆ ಹಣ್ಣಿನ ಜೊತೆ ಬಂದು ಬೀಜದಲ್ಲಿ ಗಿಡ ಮಾಡಿ ತೋಟಕ್ಕೆ ಹಾಕಿದೆ. ಹಣ್ಣು ಬಂತು, ಮತ್ತೆ ನನಗೆ ಮಾಡಿದೆ, ನೋವಿರೋರಿಗೆ ಕೊಟ್ಟೆ. ಹೀಗೆ ವರ್ಡ್ ಆಫ್ ಮೌತ್ ಅಲ್ಲಿ ಅದು ತುಂಬಾ ಅಂದ್ರೂ ಫೈನಲ್ ಆಗಿ ಗಿಡ ನೆಡೋ ಹವ್ಯಾಸ ಅದೇ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಸೂಪರ್. ಆಮೇಲೆ ಜನ ಒಪ್ಕೊಳ್ತಾ ಹೋದ್ರು, ಮೆಚ್ಚುತ್ತಾ ಹೋದ್ರು. ತುಂಬ ಜನರಿಗೆ ಆರೋಗ್ಯ ಸುಧಾರಣೆ ಆಯಿತು. ಆವಾಗ ಅಮೃತ ಸದೃಶವಾಗಿದೆ ಅಂತ ಇದಕ್ಕೆ ಅಮೃತ್ ನೋನ್ ಅಂತ ನಾಮಕರಣ ಮಾಡಿಬಿಟ್ಟು ಬೇಕಾಗಿರೋ ಲೈಸೆನ್ಸ್ ಎಲ್ಲ ಮಾಡಿ, ಇಷ್ಟು ದೊಡ್ಡದಾಗಿ ನಡೆಯುತ್ತೆ ಗೊತ್ತಿಲ್ಲ, ಒಂದು ಸ್ಟವ್ 2 ಪಾತ್ರೆಯಲ್ಲಿ ಪ್ರಾರಂಭ ಮಾಡಿದ್ದು. ಇವತ್ತು 1ನೇ ಘಟಕ ಆಯಿತು, 2 ಆಯಿತು, ಈಗ 3rd ಕೂಡ ಆಗಿದೆ. ಲಕ್ಷಾಂತರ ಜನರ ಆರೋಗ್ಯ ಸುಧಾರಣೆ ಕಾರಣ ಆಗಿದೆ, ಸಾವಿರಾರು ಜನರ ಉದ್ಯೋಗ ಸೃಷ್ಟಿ ಕಾರಣ ಆಗಿದೆ. ಖುಷಿ ಇದೆ. ಇಷ್ಟೊಂದು ಗಿಡಮೂಲಿಕೆಗಳನ್ನು ನಾವು ಬೆಳೆಸಿರೋದನ್ನು ನೀವು ನೋಡಿದಿರಿ. ಇದು ಕೂಡ ಎಕರೆಗಟ್ಟಲೆ ಬೆಳೀತಾ ಇದ್ದೀವಿ. ಇದು ರಾಸ್ನ ಅಂತ ಕರೀತಾರೆ. ನಮ್ಮ ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ನಿವಾರಣೆಗೆ ನೋನಿ ಜೊತೆಗೆ ಇದನ್ನ ಬಳಕೆ ಕೂಡ ಒಂದು ಮೇಜರ್ ಕಾರಣ. ಇದು ಶುಂಠಿ ರೀತಿಯಲ್ಲಿ ಬರುತ್ತೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಬಟ್ ಸ್ಟ್ರಾಂಗ್ ಪೈನ್ ಕಿಲ್ಲರ್ ವಿತೌಟ್ ಎನಿ ಸೈಡ್ ಎಫೆಕ್ಟ್. ಸೊ ಇದನ್ನು ಕೂಡ ನಾವು ಮೇಜರ್ ಆಗಿ ಅಮೃತ್ ನೋನಿ ಆರ್ಥೋ ಪ್ಲಸ್ ಬಳಸ್ತಾ ಇದ್ದೀವಿ, ಎಕರೆಗಟ್ಟಲೆ ಬೆಳೀತಾ ಇದ್ದೀವಿ. ಹಾಗಾಗಿ ಆರ್ಥೋ ಪ್ಲಸ್ ಇಷ್ಟು ಪಾಪ್ಯುಲರ್ ಆಗ್ಲಿಕ್ಕೆ ಈ ಗಿಡ ಕೂಡ ಒಂದು ಕಾರಣ. ರಾಸ್ನ ಅಂತ ಹೇಳಿ, ರಾಸ್ನ ಅಂತ. ಇದು ರಸ್ನ ಇರಂದಾದಿ ಕ್ವಾತಂ, ಬಟ್ ನಾವು ನೋನಿ ಜೊತೆಗೆ ಮತ್ತೆ ಬೇರೆ ಬೇರೆ ಗಿಡಮೂಲಿಕೆ ಜೊತೆ ಒಂದು ಸಮ್ಮಿಶ್ರಣ ಇದನ್ನ ಮೇಜರ್ ಆಗಿ ಮಾಡಿರೋದ್ರಿಂದ ಒಟ್ಟಾಗಿ ನೋವು ಬಾವನ್ನ ಕಡಿಮೆ ಮಾಡಲಿಕ್ಕೆ ಅಮೃತ್ ನೋನಿ ಆರ್ಥೋ ಪ್ಲಸ್ ಕೆಲಸ ಮಾಡುತ್ತೆ. 42 ಅಲ್ಲಿ ನಾನು ಬೆಡ್ ರಿಡನ್ ಆಗಿದ್ದು. ಅಲ್ಲಿಂದ ಕಂಪನಿ ಆಗತ್ತೆ ಅಂತಲ್ಲ, ನೋನಿ ಮಾಡ್ತಾ ಬಂದೆ, ಬೇರೆಯವ್ರಿಗೆ ಕೊಡ್ತಾ ಬಂದೆ. 96 ಅಲ್ಲಿ ನಾನು ಇದನ್ನ ಕಂಪನಿ ಅಂತ ಪ್ರಾರಂಭ ಶುರು ಮಾಡಿ. ಅಂದ್ರೆ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಸರ್, ಈಗ ನೋಡಿ ಎಷ್ಟೋ ಯಂಗ್ ಜನರೇಷನ್ ಹುಡುಗರುಗಳು 30 ವರ್ಷ ಆಗ್ತಿದ್ದಂಗೆನೆ ಮುಗೀತು, ನಾನು ಸೆಟ್ಲ್ ಆಗಕ್ಕಾಗಲ್ಲ ಲೈಫಲ್ಲಿ, ಹಂಗೆ ಹಿಂಗೆ ಅಂತ ಅನ್ಕೊಂಡು, ಈವನ್ ಎಷ್ಟೋ ಸಲ ನಾನೇ ಅನ್ಕೊಂಡಿದ್ದೀನಿ. ಬಟ್ ಆದ್ರೆ ಯಾವ್ದಾದ್ರು ಒಂದು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಏಜ್ ಇಲ್ಲ ಅನ್ನೋದನ್ನ ಕಾಣಿಸ್ತಾ ಇದೆ. ಒಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ, ಈಗ ಏನು KFC ನೋಡ್ತೀವಲ್ಲ, ಆ ತಾತ KFC ನ ಶುರು ಮಾಡ್ಬೇಕಾದ್ರೆ 77 ಅಂತೆ ಅವ್ರಿಗೆ ವಯಸ್ಸು. ಅದನ್ನ ಶುರು ಮಾಡಿದಾಗ ಇವತ್ತು ಇಡೀ ವಿಶ್ವದಾದ್ಯಂತ ಬ್ರ್ಯಾಂಡ್ ಹೆಸರುವಾಸಿ ಆಗಿದೆ. ಅಂತ ಟೈಮಲ್ಲಿ ನಾವು ಅದನ್ನ ಕತೆಗಳಲ್ಲಿ ಕೇಳ್ತಾ ಇದ್ವಿ. ಬಟ್ ಈಗ ನಿಮ್ ಸ್ಟೋರಿನ ನೋಡೋದಾದ್ರೆ, ಕರ್ನಾಟಕದ ಒಂದು ಬ್ರ್ಯಾಂಡು ಇವತ್ತು ಈ ಮಟ್ಟ ಬೆಳೆದಿದೆ ಅಂತಂದ್ರೆ ಅದು ನಮ್ಮ ಕಣ್ಣಾರ ನೋಡ್ತಾ ಇದೀವಿ ಅಂತಂದ್ರೆ ನೀವು ಒಬ್ರು ಇನ್ಸ್ಪಿರೇಷನ್ ಅಲ್ಲ ನಮಗೆ. ಥ್ಯಾಂಕ್ ಯು. ಏನ್ ಸರ್ ಈ ತರ ಮಾಡಿಸಿದ್ರಾ? ಕೆಲಸಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಬೈಕು ಆಲ್ಟ್ರ್ ಮಾಡಿ ತೋಟದೊಳಗೆ ಈಗ ನಮಗೆ ಸಗಣಿ ಅದೆಲ್ಲ ವರ್ಮಿ ಕಂಪೋಸ್ಟ್ ಇದಕ್ಕೆಲ್ಲ ಹೋಗ್ಬೇಕಲ್ಲ, ನೋಡ್ರಿ ತುಂಬಾ ಸಖತ್ತಾಗಿದೆ ಸರ್ ಇದು. ನೋಡಿ ಇಲ್ಲಿ ಇನ್ನಷ್ಟು ದೇಶ ಟೂರ್ ಮಾಡ್ಬೋದು ನೋಡಿ. ಇದ್ರಲ್ಲಿ ಲಗೇಜ್ ಎಲ್ಲ ಫುಲ್ ಹಾಕೊಂಡು ಒಂದು ಒಳ್ಳೆ ಫುಲ್ ಕ್ಯಾಂಪ್ ಸೆಟ್ ಹಾಕೊಂಡು ಆರಾಮಾಗಿ ಮಾಡ್ಬೋದು. ಸಖತ್ತಾಗಿದೆ ಮಾತ್ರ ಇದು. ಸೊ ಆಕ್ಚುಲಿ ಏನು ಅಂತಂದ್ರೆ, ಈಗ ಸರ್ ಅವರ ಒಂದು ಆ ಇನ್ಸ್ಪಿರೇಷನ್ ಸ್ಟೋರೀಸ್ ಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಅವ್ರು ಏನ್ ಈ ಫಾರ್ಮ್ ಲ್ಯಾಂಡ್ ಇದೆಯೋ ಅದನ್ನ ಒಂದ್ ಸುಮ್ನೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಅಂತಂದ್ರು. ಅದಕ್ಕೆ ಸರ್ ಜೊತೆ ಸೇರ್ಕೊಂಡು ಹೋಗ್ತಾ ಇದೀವಿ. ಸರ್ ಇವಾಗ ಎಲ್ಗೆ ಹೋಗ್ತಾ ಇದೀವಿ? ಈಗ ನಮ್ಮ ಒಂದು ಚಿಕ್ಕದೊಂದು ಗೋಶಾಲ ಇದೆ, ಬನ್ನಿ ಹೋಗೋಣ. ಯಾರೊಬ್ಬ ಕರೆಕ್ಟ್ ಆಗಿ ಕೃಷಿ ಮಾಡೋದು, ಒಂದು ಗೋಗಳನ್ನ ಕಟ್ಟೋದು ಅನಿವಾರ್ಯ ಆಗತ್ತೆ. ಕಾರಣ ಏನಂತ ಹೇಳಿದ್ರೆ, ಬರೀ ಹಾಲು ತುಪ್ಪ ಬೆಣ್ಣೆ ಸಿಗುತ್ತೆ ಅನ್ನೋದಕ್ಕಲ್ಲ, ನಮಗೆ ಗೋವಿನ ಉತ್ಪನ್ನಗಳು ಏನಿದೆ ಅದೆಲ್ಲ, ಈಗ ಸಗಣಿ ಇರ್ಬೋದು, ಗಂಜಿಲ ಇರ್ಬೋದು, ಅದರಂತ ಒಳ್ಳೆ ಗೊಬ್ಬರಗಳು ಇನ್ಯಾವುದರಲ್ಲೂ ಸಿಗಲ್ಲ. ಕರೆಕ್ಟ್. ನಾವು ಇದನ್ನು ಉಪಯೋಗಿಸ್ಬಿಟ್ಟು ವರ್ಮಿ ಕಾಂಪೋಸ್ಟ್ ಎಲ್ಲ ಮಾಡ್ತೀವಿ. ಬಾರಿ
ಲಕ್ಷ್ಮಿ ಅಂತನಾ ಇದ್ರೆ ಇದು ಲಕ್ಷ್ಮಿ ಅಂತ. ಸ್ವಲ್ಪ ಸಿಟ್ಟು ಜಾಸ್ತಿ, ಬೇರೆಯವರಿಗೆ ಹತ್ರ ಬರ್ಲಿಕ್ಕೆ ಬಿಡಲ್ಲ. ಹುಷಾರಂಗಾರೆ ದೂರ ಇರ್ಬೇಕು ನಾವು. ಒಳ್ಳೆ ಭೀಮಾ ಅಂದ್ರೆ ಭೀಮನೇ ಇದೆ ನೋಡಿ. ಬರಲಿ ಬಾ. ಸಾಫ್ಟ್ ಸರ್ ಹೆಂಗೆ? ಸಾಫ್ಟಾ ಅಥವಾ ಸಾಫ್ಟ್? ಇವನ್ ತುಂಬಾ ಸಾಫ್ಟ್. ಬೇರೆ ಬೇರೆ ತಳಿನ ಸರ್ ಇವು? ಇಲ್ಲ, ಶಾಹಿವಾಲ್ ಮತ್ತೆ ಗಿರ್ 2 ವೆರೈಟಿ ಇದೆ. ಓಕೆ. ಆಕ್ಚುಲಿ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗೋ ಗ್ರೀನ್ ಅನ್ನೋ ಕಾನ್ಸೆಪ್ಟ್ ಏನು ಹೇಳ್ತೀವೋ ಅದನ್ನು ಕೂಡ ಅಡಾಪ್ಟ್ ಮಾಡಿದ್ದಾರೆ ಸರ್. ಯಮಹಾ ಕಂಪ್ನಿದು. ಎಷ್ಟಾಗುತ್ತೆ ಸರ್ ಇದಕ್ಕೆ? ಇದು 4 ಲಕ್ಷ ಚಿಲ್ಲರೆ ಆಯಿತು. ಥೈಲ್ಯಾಂಡಿಂದ ಇಂಪೋರ್ಟ್ ಮಾಡಿರೋದು. ಅಂದರೆ ಇಷ್ಟು ಪವರ್ಫುಲ್ ಎಂಜಿನ್ ಇಲ್ಲಿ ಇಂಡಿಯಾದಲ್ಲಿ ಸಿಗಲಿಲ್ಲ ನನಗೆ. ಇದು ಸ್ವಲ್ಪ ಮಡ್ಡಿದ್ರೂ ತೋಟದೊಳಗೆಲ್ಲ ಹೋಗುತ್ತೆ, ಮಳೆಗಾಲದಲ್ಲೂ ಹೋಗುತ್ತೆ. ಹೌದಾ? ಈಗ ನಿಮ್ಗೆ ಈ ಐಡಿಯಾಗಳೆಲ್ಲ ಹೆಂಗೆ ಸಿಗುತ್ತೆ ಸರ್? ಅಂತಂದರೆ ಈಗ ನಿಮಗೆ ಇದನ್ನು ಥೈಲ್ಯಾಂಡಿಂದ ತರಿಸ್ಬೇಕು ಅನ್ನೋ ಒಂದು ಥಾಟ್ ಬಂದಿದ್ದು ಹೆಂಗೆ? ಈಗ ನಿಮ್ಮಂಥವ್ರು ಸಿಕ್ಕದಾಗ ಹೇಳ್ತಾರಲ್ಲ, ನೀವು ಇಲ್ಲಿಲ್ಲ ನೋಡಿ ಅಲ್ಲಿ ನೋಡಿ ಬಂದಿದ್ದೆ, ಪವರ್ಫುಲ್ ಅಲ್ಲಿ ಸಿಗುತ್ತೆ ಹೀಗೆ ಅಂತ. ಮತ್ತು ಸ್ವಲ್ಪ ಎಲ್ಲ ಹುಡುಕಾಡಿದಾಗ ಸಂಬಂಧಪಟ್ಟವ್ನು ಕೇಳಿದಾಗ ಮಾಹಿತಿ ಸಿಗುತ್ತಲ್ಲ. ಒಟ್ಟು ತಿಳ್ಕೊಳ್ಳೋ ಹಂಬಲ ಹುಡುಕಾಟ ಇರಲೇಬೇಕು ಬಿಡಿ. ಇನ್ನೂ ಇದೆ, ಕಡಿಮೆ ಆಗಿಲ್ಲ. ಅದಿದ್ರೇನೆ ಜೀವನ ಚೆನ್ನಾಗಿರುತ್ತೆ. ನಾವು ಅದೆಲ್ಲ ಆ್ಯಕ್ಚುಲಿ ಕಲ್ತ್ಕೊಬೇಕು. ಎಲ್ಲಿ ಶ್ರದ್ಧೆಯಿಂದ ನಾವು ತೊಡಗಿಸ್ಕೊಂಡು ಪ್ರಾಮಾಣಿಕವಾಗಿ ನಾವು ಆ ಕೆಲಸನ ಮಾಡ್ತೀವಿ, ದೇವರ ಕೆಲಸ ಅಂತ ಹೇಳಿ, ಅಲ್ಲಿ ಯಶಸ್ಸು ಅನ್ನೋದು ಇದ್ದೇ ಇದೆ. ನಾವೆಲ್ಲೋ ಶಾರ್ಟ್ ಕಟ್ ನೋಡಿದ್ರೆ ನಮಗೆ ಫಲ ಸಿಕ್ಕದೆ ಹೋಗ್ಬೋದು. ಪ್ರಯತ್ನದಲ್ಲಿ ಫಲ ಇದ್ದೇ ಇದೆ. ಕಾಯಕವೇ ಖಂಡಿತ ಕೈಲಾಸ. ಓಕೆ, ನಾವೀಗ ಒಂದು IT ಜಾಬ್ ಸೇರ್ಕೋಬೋದು, ಅದು ಇದು ಎಲ್ಲನೂ ಮಾಡ್ಬೋದು. ನನಗೆ ಈ ಜಾಗದಲ್ಲಿ ಬಂದಾಗ ಏನು ಅನ್ನಿಸ್ತಾ ಇದೆ ಅಂತಂದರೆ, ನಾವು ಯಾವುದೇ ಕೆಲಸನ ಪ್ಯಾಷನಿಂದ ನಾವು ಚೂಸ್ ಮಾಡಿಕೊಂಡಾಗ ಅದರಲ್ಲಿ ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟು ನಮ್ಗೆ ವಾಪಸ್ ಬರದೇ ಇದ್ರೂ ಕೂಡ ಬೇಜಾರೇನು ಆಗಲ್ಲ. ಕರೆಕ್ಟ್ ಅಲ್ವಾ ಸರ್? ಹೌದು. ಎಲ್ಲ ನಮ್ಮ ಖುಷಿಗೆ ಮಾಡುವಂಥದ್ದು. ಮತ್ತು ಅವುಗಳು ಖುಷಿಯಾಗಿ ನಮ್ಮ ಜಾಗದಲ್ಲಿ ಇದ್ದಾಗ ನಾವು ಅದನ್ನು ನೋಡುವಾಗ ನಮ್ಮ ಮನಸ್ಸೇ ಬೇರೆ ರೀತಿಯಾಗಿ. ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವು ಒಂದೊಂದನ್ನು ತೋರಿಸ್ಬೇಕಾದ್ರೆ ಆ ಎಕ್ಸೈಟ್ಮೆಂಟು ಮುಖದಲ್ಲಿ ಒಂದು ಅದು ಜೇನು ನೋಡಿ ಬದುಕನ್ನ ಕಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವಲ್ಲಿರೋ ಒಗ್ಗಟ್ಟು, ಶಿಸ್ತು ಬೇರೆ ಯಾವುದೇ ಇದರಲ್ಲಿ ನೋಡ್ಲಿಕ್ಕಾಗಲ್ಲ. ನಿಧಾನಕ್ಕೆ ತೆಗಿಬೇಕು, ಎಲ್ಲೂ ಅವು ಪೆಟ್ಟಾಗಬಾರ್ದು. ನೋಡಿ ತುಪ್ಪ ಮಾಡ್ತಾ ಇದೆ, ಈ ಕೆಳಗಡೆದೆಲ್ಲ ತುಪ್ಪ ಮಾಡ್ತಾ ಇದೆ. ಅವು ರಕ್ಷಣೆಗೆ ಅಂತೇಳಿ ಅವಕ್ಕೆ ಆಪತ್ಕಾಲಕ್ಕೆ ಅಂತ ತುಪ್ಪ ಮಾಡ್ಕೊಳ್ತವೆ. ನಾವು ಮನುಷ್ಯ ಅದನ್ನ ತಿನ್ನಕ್ಕೆ ಉಪಯೋಗಿಸ್ಕೊಳ್ತೀವಿ. ಜಸ್ಟ್ ನಿಮ್ಮ ಬಳಕೆಗೆ ಅಷ್ಟೇ. ನಾವು ಅದೇನು ವ್ಯಾಪಾರ ದೃಷ್ಟಿಯಲ್ಲಿ ಮಾಡಿದ್ದಲ್ಲ. ಜೇನು ಇದ್ರೆ ಕೃಷಿ ಚೆನ್ನಾಗಾಗತ್ತೆ ಅಂತ. ಹಾಗೆ ನಾವೀಗ ಈ ಗೋ ಉತ್ಪನ್ನ ಏನು ಸಗಣಿ ಮತ್ತೆ ಇದೆಲ್ಲ ಇದೆ, ಅಲ್ಲಿ ವರ್ಮಿ ಕಾಂಪೋಸ್ಟ್ ಮಾಡ್ತೀವಿ, ದೊಡ್ಡದಾಗಿ ಗೊಬ್ಬರ ತಯಾರು ಮಾಡ್ತೀವಿ. ಅಂದ್ರೆ ನಮ್ಮ ಎಂಟೈರ್ ಪ್ಲಾಂಟೇಶನ್ಗೆ ನಾವು 1 kg ಗೊಬ್ಬರ ತಗೊಳ್ಳೋದಿಲ್ಲ, ನಾವೇ ತಯಾರು ಮಾಡ್ತೀವಿ. ಅಂದ್ರೆ ಈಗ ಸಾವಯವ ಗೊಬ್ಬರ, ನೋನಿ ಬೆಳೆಯೋದಕ್ಕೆ ಏನ್ ಬೇಕೋ ಆ ಗೊಬ್ಬರ ಎಲ್ಲ ಇಲ್ಲೇ ಮಾಡ್ತೀವಿ. ನೋನಿ ಮಾತ್ರ ಅಲ್ಲ, ಬೇರೆ ಗಿಡಮೂಲಿಕೆಗೆ, ಎಲ್ಲ ಹಣ್ಣಿನ ಗಿಡಕ್ಕೆ, ಔಷಧಿ ಗಿಡಕ್ಕೆಲ್ಲ ಗೊಬ್ಬರ ಇಲ್ಲೇ ತಯಾರು ಮಾಡ್ತೀವಿ. ಹಾಗಾಗಿ ಅದು ಕೂಡ ನಮ್ಮ ಕ್ವಾಲಿಟಿ ಚೆನ್ನಾಗಿರ್ಲಿಕ್ಕೆ ಅದು ಒಂದು ಕಾರಣ. ಯಾವುದೇ ಒಂದು ಆಯುರ್ವೇದಿಕ್ ಉತ್ಪನ್ನ ಚೆನ್ನಾಗಿ ಬರಬೇಕು ಅಂದ್ರೆ ಅದಕ್ಕೆ ಆರಿಸ್ಕೊಳ್ಳೋ ಗಿಡಮೂಲಿಕೆ ಅಲ್ಲಿ ಎಷ್ಟು ಕ್ವಾಲಿಟಿ ಇರುತ್ತೆ, ಎಷ್ಟು ಏಜ್ದು ಇರಬೇಕು, ಶಾಸ್ತ್ರ ಏನು ಹೇಳಿದೆ, ಅದೆಲ್ಲ ಭಾಳ ಮುಖ್ಯ ಆಗಿರುತ್ತೆ. ಯಾವುದೋ ಮಾರ್ಕೆಟಲ್ಲಿ ಸಿಕ್ಕಿದ್ದು ತಂದು ನಾವು ಪ್ರಯೋಗ ಮಾಡಿದ್ರೆ ಆ ರಿಸಲ್ಟ್ ಬರಲ್ಲ. ನಮ್ಮ ಗ್ರಾಹಕರಿಗೂ ಕೂಡ ಅಷ್ಟೇ ಉತ್ಕೃಷ್ಟವಾದ ಗುಣಮಟ್ಟದ ಪ್ರಾಡಕ್ಟ್ ಸಿಗುತ್ತೆ. ಅಂದರೆ ನೀವು ಪ್ರಾಡಕ್ಟ್ನ ಡೆಲಿವರಿ ಮಾಡಬೇಕಾದ್ರೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಇದೆ, ಖಂಡಿತ ನಾನು ಅಲ್ಟಿಮೇಟ್ ಆಗಿ ಮಾಡಿದ್ದೀನಿ. ಯಾಕೆಂದರೆ ನನಗೊಂದು ಜೀವನ ಕೊಟ್ಟಂಥದ್ದು. ಹಾಗಾಗಿ ಎಲ್ಲೂ ಕೂಡ ಅದ್ರಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಅಥವಾ ನಮ್ಮ ಗ್ರಾಹಕನಿಗೆ ಎಲ್ಲೂ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಅಷ್ಟು ಕೇರ್ಫುಲ್ ಆಗಿ ಮಾಡ್ತಾ ಇದ್ದೀವಿ. 1000 ಜನ ಉದ್ಯೋಗ ಸೃಷ್ಟಿ ಆಯ್ತಲ್ಲ, ಅದು ಭಾಳ ಖುಷಿ ಇದೆ. ಇವತ್ತು ಅಷ್ಟು ಜನ ಇಲ್ಲೇ, ಈಗ 45 ಫ್ಯಾಮಿಲಿ ನಮ್ಮ ಜಾಗದಲ್ಲೇ ಇದ್ದಾರೆ, ಇಲ್ಲಿ ಒಂದು ಹಳ್ಳಿಯಿಂದ ಬರ್ತಿದ್ದಾರೆ. ಇಷ್ಟು ಜನ ರೈತರಿಗೆ ಉಪಯೋಗ ಆಯಿತು. ಇವೆಲ್ಲ ಒಂದು ಹೊಸ ಅವಕಾಶ ಸಿಕ್ಕ. ನೋಡಿ, ಆ ಪ್ರಾಂತ್ಯದ ರೈತ ಬೆಳೆಯೋದ್ರಿಂದ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ, ಈ ಪ್ರಾಂತ್ಯದವ್ರಿಗೇ ಕೆಲಸ ಕೊಡಬೇಕು ಅನ್ನೋದು. ಅದು ನಿಮ್ಗೊಂದು IT ಕಂಪ್ನಿನೋ ಅಥವಾ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ಆಯಿತು ಅಂತಂದರೆ ಅದು ಬರಲ್ಲ. ಅವ್ರ ತಲೆನಲ್ಲಿ ಏನಿರುತ್ತೆ, ಓಕೆ ನಾನು ದುಡಿಬೇಕು, ನಾನು ಕಂಪ್ನಿ ಕಟ್ಟಬೇಕು, ಯಾರು ಎಲ್ಲಿಂದನಾರು ಬರಲಿ ಅಂತಂದ್ಬಿಟ್ಟು ಎಲ್ಲಿಂದನೂ ಬೇಕಾದರೂ ಕರ್ಕೊಂಬರ್ಬೋದು. ಆದರೆ ನಮ್ಮವರು ಬೆಳೆದಾಗಷ್ಟೇ ನಮ್ಮಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಬೆಳಿಬೋದು. ನಮ್ಮಲ್ಲಿ ರಸ್ತೆ ಇರಲಿಲ್ಲ, ವಿದ್ಯುತ್ ಇರಲಿಲ್ಲ ಸರಿಯಾಗಿ. ನಮ್ಮ ಕಂಪನಿ ಬೆಳೀತಾ ಇದ್ದಾಗೆ ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯಿತು, ಊರಿಗೆ ಒಳ್ಳೆಯದಾಯಿತು. ಸಮುದ್ರ ಮಥನ ಆಗುವಾಗ ವಿಷ್ಣು ಸ್ವರೂಪಿ ಧನ್ವಂತರಿ ಬಂದ, ಬರುವಾಗ ಗಿಡಮೂಲಿಕೆ ತಂದ, ಅಲ್ಲಿಂದ ಆಯುರ್ವೇದ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಇನ್ನೊಂದು ಬ್ರಹ್ಮಸ್ಮೃತ ಆಯುಷ್ವೇದಂ ಪ್ರಜಾಪತಿ ಮಜಿಗ್ರಹತ್ ಅಂತ ಒಂದು ಶ್ಲೋಕ ಬರುತ್ತೆ. ಅಂದರೆ ಬ್ರಹ್ಮ ಆಯುರ್ವೇದನ ನೆನಪಿಸ್ಕೊಂಡ ಅಂತ, ಅದಕ್ಕೂ ಹಿಂದೆ ಆಯುರ್ವೇದ ಇತ್ತು ಅಂತ. ಆಗ ಪುಸ್ತಕ ರೂಪದಲ್ಲಿ ಇರಲಿಲ್ಲ. ಈಗ ಧನ್ವಂತರಿಂದ ದಕ್ಷ ಪ್ರಜಾಪತಿಗಳಿಗೆ, ಅಲ್ಲಿಂದ ಅಶ್ವಿನಿ ಕುಮಾರರಿಗೆ, ಹೀಗೆ ಒಬ್ಬರಿಂದ ಒಬ್ಬರಿಗೆ ಮೌಖಿಕವಾಗಿ ಬರ್ತಾ ಇತ್ತು. ಶಿಷ್ಯ ನೆನ್ಪಿಟ್ಕೊಳ್ಬೇಕಿತ್ತು. ಸೊ ಅವನ ಶಿಷ್ಯಗೆ ಹೇಳ್ಕೊಡ್ತಾ ಇದ್ದ. ಹಾಗೆ ಬಂದು ಚರಕ ಮಹರ್ಷಿಗಳ ಕಾಲಕ್ಕೆ ಬಂದಾಗ ಮೊದಲು ಅವರು ಪುಸ್ತಕ ರೂಪಕ್ಕೆ ತರ್ತಾರೆ. ದೃಢಬಲ ಅನ್ನೋರು ಅದನ್ನು ಪುಷ್ಟೀಕರಿಸ್ತಾರೆ. ಇದು ಚರಕ ಸಂಹಿತೆ ಅಂತ. ಈಗಿನ ಮಕ್ಕಳಿಗೆ ಬೃಹತ್ ಸಂಹಿತೆ, ಆಯುರ್ವೇದ ಏನು ಓದ್ತಾರೆ ಆ ಮಕ್ಕಳಿಗೆ ಸಿಕ್ಕುವ ಸಬ್ಜೆಕ್ಟ್ ಇದೆ. ಹೌದೌದು, ಆಯುರ್ವೇದ ಯಾರು ಓದ್ತಾರೋ ಅವ್ರಿಗೆ ಸಂಹಿತೆನೇ ಇದು. ಈಗ ದೊಡ್ಡ ಸಿಲೆಬಸ್ಸೇ ಚರಕ ಸಂಹಿತೆ. ಓಕೆ.
ಮಹರ್ಷಿಗಳು ಮಾಡಿದಂತ. ಹೌದು ಹೌದು, ಅಲ್ಲಿಂದ ಬಂದಿರುವಂಥದ್ದು. ಇದು ಸುಶ್ರುತ ಮಹರ್ಷಿಗಳು ನಮ್ಮಲ್ಲಿ ಇವತ್ತಿನ ವೈಜ್ಞಾನಿಕ ಯುಗದಲ್ಲೂ ಕೂಡ ಸ್ಪೈನು ಬ್ರೈನು ಮುಟ್ಲಿಕ್ಕೆಲ್ಲ ತುಂಬ ಕಷ್ಟ ಇದೆ. ಆಗ ನಮ್ಮ ಚರಕ ಮಹರ್ಷಿಗಳು ಬೇಕಾದಷ್ಟು ಆಪರೇಷನ್ಗಳನ್ನ ಮಾಡಿದ್ದು, ಫಾದರ್ ಆಫ್ ಸರ್ಜರಿ ಅಂತಾನೆ ಇವ್ರನ್ನ ಕರೀತಾರೆ. ಇವರು ತುಂಬಾ ಸರ್ಜರಿಗಳನ್ನ ಮಾಡಿ ಮೊದಲು ಪ್ರಪಂಚದಲ್ಲಿ ಸರ್ಜರಿನ ಮಾಡಿದವರು. ಇವರು ಹೌದು, ಸುಮಾರು 800 BC ಇಂದ 700 BC ಅಲ್ಲಿ ಇವರು ಇರ್ತಾರೆ. 300 ಸರ್ಜಿಕಲ್ ಪ್ರೊಸೀಜರ್ಸ್ ಅನ್ನ, 120 ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ, 1120 ಡಿಸೀಸ್ ಅನ್ನ, 700+ ಮೆಡಿಸಿನಲ್ ಹರ್ಬ್ಸ್ ಅನ್ನ ಬಳಸಿ ಅವ್ರು ಮಾಡಿದ್ದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ. ಅದೇ ಸುಶ್ರುತ ಸಂಹಿತೆ. ಅಂಡಮಾನ್ ಒಂದು ಐಲ್ಯಾಂಡಲ್ಲಿ ನೋನಿ ತಿಂದು 100 ವರ್ಷದ ಮೇಲೆ ಬದುಕೋ ಜನಾಂಗ ಇದೆ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ನಾವು ಗಂಡ ಹೆಂಡತಿ ಇಲ್ಲಿ ಕೃಷಿ ಇಲಾಖೆಯಿಂದ ನಮ್ಮ ಬಗ್ಗೆ ಇಂಟ್ರಡಕ್ಷನ್ ಲೆಟರ್ ತೊಗೊಂಡು ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅದನ್ನ ಹುಡ್ಕೊಂಡು ಹೋಗಿದ್ವಿ. ಒಂದು 7 ದಿವಸ ಹುಡುಕಿ ಅವ್ರನ್ನ ನೋಡಿದಾಗ ನಮ್ಗೆ ಅನಿಸಿದ್ದೇನೆಂದರೆ, ನಾವು ಅನ್ಕೊಂಡಂಗೆ ನೋನಿ ಹಣ್ಣಲ್ಲ, ಅವ್ರು ಯಾವುದೇ ಸೊಪ್ಪು ಹಣ್ಣು ತರಕಾರಿ ತೊಪ್ಪೆ ಏನು ತಗೊಳ್ಳೋದಿದ್ರು ಕೂಡ ಸಂಸ್ಕರಣೆ ಅನ್ನೋದಿಲ್ಲ. ಅಂದರೆ ಹೆಚ್ಚೋದು, ಹುರಿಯೋದು, ಬೇಯಿಸೋದು ಏನೂ ಇಲ್ಲ. ರಾ ತಿಂತಾರೆ, ನೋನಿ ಹಣ್ಣು ತಿಂತಾರೆ, ಹೀಗೆ ಗಟ್ಟಿಮುಟ್ಟಾಗಿರ್ತಾರೆ. ಇದನ್ನ ಫಾದರ್ ಆಫ್ ನೋನಿ ಅಂತಾನೆ ಕರೀತಾರೆ. ಡಾಕ್ಟರ್ ರಾಲ್ಫ್ ಎನ್ಕಿ, ಡಾಕ್ಟರ್ ನೀಲ್ ಸೊಲೊಮನ್ ಅಂತ. ಇವರ ವಿದ್ಯಾಭ್ಯಾಸದ ನಂತರ ಸಂಪೂರ್ಣ ಜೀವನನ ನೋನಿ ರಿಸರ್ಚ್, ಬೇರೆ ಬೇರೆ ದೇಶದಲ್ಲಿ ಇವತ್ತು ಏನು ಸಾವಿರಾರು ರಿಸರ್ಚ್ ಆಗಿ ಪ್ರಪಂಚದಾದ್ಯಂತ ನೋನಿ ಹರಡ್ಕೊಳ್ಳಿಕ್ಕೆ, ಪಾಪ್ಯುಲರ್ ಆಗಲಿಕ್ಕೆ ಕಾರಣ ಆದಂಥ ವಿಜ್ಞಾನಿಗಳು. 3 ದಿವಸ ಇದ್ದೆ US ಅಲ್ಲಿ. ಹೇಗಾದ್ರೂ ಮಾಡಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಬರಬೇಕು ಅಂತ. ಈ ಕೊರೋನಾ ನಂತರ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ಮತ್ತೆ ವಯಸ್ಸು ಕೂಡ ಆಗಿದೆ, ಹಾಗಾಗಿ ಆಗಲಿಲ್ಲ. ಅದು ಸುಮ್ಮನೆ ಒಂದು ನೆನಪಿಗೆ ಇಟ್ಕೊಂಡಿದ್ದೇನೆ. ಇವಾಗ ವ್ಯಾಲ್ಯೂ ಪ್ರಾಡಕ್ಟ್ಸ್ ಅಂತ ಅಂದ್ಬಿಟ್ಟು ಏನೊಂದು ದೊಡ್ಡ ಎಂಪೈರ್ ಆಗಿದೆಯೋ ಅದು ಎಲ್ಲಿಂದ ಆಯ್ತು ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ. ಆ ಕತೆ ಹೇಳಿ ಸರ್ ನೀವು. ಇದು ನನ್ನ ಮಗಳು ನೆನಪಿಗೆ ಅಂತ ಮಾಡಿಟ್ಟಿದ್ದಾಳೆ. ಇದು ನಾನು ಸಿಟಿಯಿಂದ ಓಡಾಡ್ತಾ ಇದ್ದೆ. ಈ ತೋಟದಲ್ಲಿ ನಾನು ನೋನಿ ಪ್ರಾರಂಭ ಮಾಡಿದಾಗ ಇಲ್ಲಿ ನನ್ನ ರೈಟ್ರು ಮನೆ ಇತ್ತು, ತೋಟ ಎಲ್ಲ ನೋಡ್ಕೊಳ್ತಾ ಇದ್ರು. ಇಲ್ಲಿ ಒಳಗಡೆ ಒಂದು ಸ್ಟವ್, 2 ಪಾತ್ರೆಯಲ್ಲಿ ನನ್ನ ಹೆಂಡತಿ ನೋನಿ ಮಾಡ್ತಾ ಇರೋಳು. ಹೊರಗಡೆ ಬಂದವರಿಗೆ ನೋನಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅವ್ರು ತಂದ ಕ್ಯಾನು ಬಾಟ್ಲಿಗೆ ಹಾಕೊಡ್ತಾ ಇದ್ದೆ. ಅವತ್ತು ಯಾವುದೇ ಲೈಸೆನ್ಸು ಅಥವಾ ನೋನಿ ಅದ್ರ ಬಗ್ಗೆ ಏನು ಅಮೃತ್ ನೋನಿ ಅನ್ನೋದು ಇಷ್ಟ ಆಗಿರಲಿಲ್ಲ. ಈ ಸಂಶೋಧನೆಗಳು ಅಥವಾ ಬ್ರ್ಯಾಂಡು ಅವೆಲ್ಲ ಆಮೇಲೆ ಆಗಿರುವಂಥದ್ದು. ಸರ್ ಅನ್ಕೊಂಡಿದ್ರ ಸರ್ ನೀವು ಈ ಥರದ್ದು ಮನೆಯಲ್ಲಿ ಇದ್ದಾಗ, ಒಂದು ಶೆಡ್ ಮನೆಯಲ್ಲಿ ನೀವು ಯಾವತ್ತಾದರೂ ಅನ್ಕೊಂಡಿದ್ರ ಈ ಥರದ್ದೊಂದು ಬರುತ್ತೆ ಅಂತ? ಇಲ್ಲ, ಅದು ಎಳ್ಕೊಂಡೋಯ್ತು, ಬೆಳ್ಕೊಂಡೋಯ್ತು. ಇದಕ್ಕೆಲ್ಲ ಕಾರಣ ಬಹುಶಃ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿರುವಂಥದ್ದು, ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲದೆ ಇರುವಂಥದ್ದು. ನನಗೆ ಒಂದು ಜೀವನಕ್ಕೆ ಆಧಾರ ಆಗಿ ನನ್ನ ಆರೋಗ್ಯ ಸುಧಾರಣೆಗಾಗಿದ್ದ ನೋನಿ ಇವತ್ತು ಲಕ್ಷಗಟ್ಟಲೆ ಬಾಟ್ಲು ತಯಾರಾಗ್ತಾ ಇದ್ರು. ಅವತ್ತು ಒಂದು ಬಾಟ್ಲಿಗೆ ಏನು ಗಮನ ಕೊಡ್ತಿದ್ವಿ, ಇವತ್ತು ಕೊಡ್ತಾ ಇದ್ದೀವಿ. ನನ್ನ ಮಿಸಸ್ಸೇ ಅದನ್ನು ನೋಡ್ಕೊಳ್ತಾ ಇದ್ದಾಳೆ. ಸಾವಯವ ಕ್ರಮದಲ್ಲಿ ನಾವೇ ಬೆಳೀತಾ ಇದ್ದೀವಿ. ಆ ಗುಣಮಟ್ಟಕ್ಕೆ ಕಾಳಜಿ ಇಟ್ಟು ನಾವು ಹೊರಗಡೆ ಕೊಡ್ತಾ ಇರೋದ್ರಿಂದ ಬಹುಶಃ ಇವತ್ತು ದೇಶಾದ್ಯಂತ ಅಮೃತ್ ನೋನಿ ಪಾಪ್ಯುಲರ್ ಆಗಲಿಕ್ಕೆ ಕಾರಣ ಆಗಿದೆ. ಈಗ ಎಷ್ಟೋ ಸ್ಟೂಡೆಂಟ್ಸ್ಗಳು ಇದನ್ನೆಲ್ಲ ನೋಡೋಕ್ಕೆ ಬರ್ತಾರೆ, ಆಯುರ್ವೇದ ಸ್ಟೂಡೆಂಟ್ಸು ಅಂತೆಲ್ಲ ಹೇಳಿದ್ರು. ಮೇ ಬಿ ಈ ಕಥೆನ ಶುರು ಮಾಡಬೇಕಾದ್ರೇ ನಾನು ನಿಮ್ಗೆ ಹೇಳಿದೆ, ಒಬ್ಬ ರೈತ ಅಂದಿದ ತಕ್ಷಣ ಆತನಿಗೊಂದು ನೋವೇ ಬರುತ್ತೆ ಜೀವನ ಫುಲ್ಲು ಅಂತ ನಾವು ಒಂದು ಅಜಂಪ್ಷನಲ್ಲಿ ಇರ್ತೀವಿ. ಬಟ್ ಆದರೆ ಆ ನೋವನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಹೋರಾಟ ಮಾಡ್ತಾ ಬಂತು ಅಂತಂದರೆ ಈ ಥರ ಆಗುತ್ತೆ ಅಂತ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್ ಈ ಬ್ಯೂಟಿಫುಲ್ ಸ್ಟೋರಿಗೆ. ಜೊತೆಗೆ ನೀವು ಅದನ್ನು ಹಳೇದನ್ನು ಮರೆಯಲ್ಲ ನಾನು ಅನ್ನೋದನ್ನು ಒಂದು ಹೇಳ್ಕೊಂಡಿದ್ದೀರ ಗೊತ್ತಾ, ಅದು ಗ್ರೇಟ್. ಅಮೃತ್ ನೋನಿ ಅನ್ನೋದು ಆಲ್ಮೋಸ್ಟ್ ಇವಾಗ ಕರ್ನಾಟಕದಲ್ಲಿ ಒಂದು ಹೆಸರಾಂತ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗ್ತಿದೆ. ನೀವೇ ಹೇಳ್ದಂಗೆ ಇದನ್ನ ನೀವು ಒಂದು ಚೊಚ್ಚಲ ಮಗುವಿಂದ ಶುರು ಮಾಡಿದಿರಲ್ಲ, ಆದ್ರೆ ಇದ್ರ ಹಿಂದಿನ ಸ್ಟ್ರಗಲ್ ಏನಿತ್ತು ಸರ್? ತುಂಬಾ ರೋಚಕವಾಗೇ ಇದೆ. ತಿರುಗಿ ನೋಡಿದ್ರೆ ನನಗೆ ಖುಷಿನೂ ಇದೆ. 13-14 ಗಂಟೆಗಳ ಕೆಲಸ ಕೂಡ ಮಾಡಿದೀವಿ ನಾವು ಡೈಲಿ ಬೆಳವಣಿಗೆ ಹಾದಿಯಲ್ಲಿ. ಅಂದ್ರೆ ನಮ್ಗೆ ಅದು ಪ್ರಾರಂಭ ಮಾಡುವಾಗ ಅದಕ್ಕೆ ಲೈಸೆನ್ಸ್ ಇಲ್ಲ, ನೀವು ಹ್ಯಾಕ್ ಸೇಲ್ ಮಾಡ್ತೀರಾ, ನಿಮ್ಮ ಹತ್ರ ಇದು ಒಳ್ಳೆ ಪ್ರಾಡಕ್ಟ್ ಅನ್ನೋದಕ್ಕೆ ಏನಿದೆ, ಈ ಥರದ್ದೆಲ್ಲ ಕ್ವಶನ್ಸ್ ಬರ್ತಾ ಇತ್ತು. ಬಟ್ ದೇವ್ರ ನಡೆಸಿ ನಮ್ಗೆ ಆಯಾ ಟೈಮಲ್ಲಿ ಒಬ್ಬೊಬ್ಬರು ತಜ್ಞರು ಅಥವಾ ಮಾರ್ಗದರ್ಶಕರು ಸಿಗ್ತಾ ಹೋದ್ರು. ಅವರ ಸಲಹೆ ಸಹಕಾರ ತಗೊಂಡು ನಾವು ಏನ್ ಬೇಕಾ ಲೈಸೆನ್ಸ್ಗಳು, ಸರ್ಟಿಫಿಕೇಶನ್ಸ್ಗಳು, ಅಥವಾ ನಮ್ಮ ಇಂಡಸ್ಟ್ರಿಯಲ್ಲಿ ಲ್ಯಾಬ್ ಇರ್ಬೋದು, QC ಕಂಟ್ರೋಲ್, ಇದೆಲ್ಲ ಅಡಾಪ್ಟ್ ಮಾಡ್ತಾ ಬಂದ್ವಿ. ಇಷ್ಟೊತ್ತು ಸರ್ ಜೊತೆ ಅವರ ಲೈಫ್ ಎಕ್ಸ್ಪೀರಿಯನ್ಸು ಅದನ್ನೆಲ್ಲ ಕೇಳ್ತಾ ಇದ್ದೆ. ಅಂಡ್ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದೆ ಗೊತ್ತಾ, ಆ ಸಾಧನೆ
ಹಿಂದೆ ಕಾಣಿಸ್ತಾ ಇದೆ. ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಏನಿದೆಯೋ ಅದನ್ನ ಇಷ್ಟು ಭದ್ರವಾಗಿ ಕಟ್ಟಿ ಕಾಪಾಡ್ಕೊಂಡು ಬಂದಿರೋದು ಸರ್ರೇನೆ. ಇದ್ರ ಬಗ್ಗೆನೇ ನಾವು ಮಾತಾಡಕ್ಕೆ ಒಂದು ಇನ್ಸ್ಪೈರ್ ಸ್ಟೋರಿನ ಕೊಡಕ್ಕೆ ಅಂತ ಹೊರಟಿದ್ದು. ಏನ್ ಆಕ್ಚುಲಿ ಇಲ್ಲಿ ಪ್ರೊಡಕ್ಷನ್ ಏನಾಗುತ್ತೆ ಸರ್? ನಮ್ಮಲ್ಲಿ ಈಗ ಪಾಪ್ಯುಲರ್ ಪ್ರಾಡಕ್ಟ್ ಅಂದ್ರೆ ಅಮೃತನೋನಿ ಡಿ ಪ್ಲಸ್ ಫಾರ್ ಡಯಾಬಿಟಿಕ್, ಇನ್ನೊಂದು ಅಮೃತನೋನಿ ಆರ್ಥೋ ಪ್ಲಸ್. ಅದಂತೂ ಮನೆ ಮನೆ ಮಾತಾಗಿದೆ. ಈಗ ಎಲ್ಲ 4 ಜನ ಇದ್ರು ಒಬ್ಬರಿಗೆ ನೋವು ಇದ್ದೇ ಇರುತ್ತೆ. ಆ ನೋವು ನಿವಾರಣೆಗೆ ಕಾರಣ ಆಗಿರುವಂತದ್ದೇ ನೋನಿ. ಅದು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ. ಹಾಗೆ ಪೇಯ್ನ್ ಆಯಿಲ್ ಇದೆ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರುವಂತದ್ದು. ಅಸ್ತಮಕ್ಕೆ ಅಂತೇಳಿ ಅಮೃತನೋನಿ ಡೀಪ್ ಬ್ರೀತ್ ಅಂತಿದೆ. ಈಗ ಸುಮಾರು 10 ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡಿದ್ವಿ. ಜನರಲ್ ಟಾನಿಕ್ ಇದೆ, ಅಮೃತನೋನಿ ಪವರ್ ಪ್ಲಸ್ ಅಂತ ಹೇಳಿ. ಈಗ ಒಂದು 10 ಪ್ರಾಡಕ್ಟ್ ಅನ್ನು ಡೆವಲಪ್ ಮಾಡಿದ್ವಿ. ನಮ್ಮ ವ್ಯೂವರ್ಸ್ಗೆ ತೋರಿಸ್ಬೇಕು ಅನ್ನೋದಾದ್ರೆ ಪ್ರೊಡಕ್ಷನ್ ಹೆಂಗ್ ನಡೆಯುತ್ತೆ, ಪ್ರೋಸೆಸ್ ಒಂದು ಇಂಡಸ್ಟ್ರಿಯಲ್ ವಿಸಿಟ್ ತರ ಮಾಡ್ಬೋದಾ ಸರ್? ಖಂಡಿತ ಬನ್ನಿ. ಇದು ನಮ್ಮ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್. ಸೊ ನಮ್ಮ ಪ್ರೊಡಕ್ಷನ್ಗೆ ಬೇಕಾಗಿರೋದು ಯಾವುದೇ ಬಂದರೂ ಕೂಡ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬಲ್ಲಿ ಫಸ್ಟ್ ಟೆಸ್ಟ್ ಆಗುತ್ತೆ. ಪ್ರತಿ ಹಂತದಲ್ಲೂ ಕೂಡ ಟೆಸ್ಟ್ ಆಗುತ್ತೆ. ನಮ್ಮ ಇನೌಸ್ ಲ್ಯಾಬಲ್ಲೂ ಆಗುತ್ತೆ, ಹಾಗೆ ಮೇಲ್ಗಡೆ ನ್ಯಾಷನಲ್ ಅಕ್ರಿಡೇಷನ್ ಲ್ಯಾಬ್ ಇದೆ. ಸೊ ಅಲ್ಲಿ ಕೂಡ ಆಗುತ್ತೆ, ಆಯುಷ್ ಅಪ್ರೂವ್ಡ್ ಲ್ಯಾಬ್. ಸೌರಭ್ ಗಿರಿ ಅಂತೇಳಿ ನಮಸ್ಕಾರ. ನಮ್ಮ R&D ಹೆಡ್. ಇದೆಲ್ಲ ನಮ್ಮ ಸ್ಯಾಂಪಲ್ಸ್, ಎಲ್ಲ ಹರ್ಬ್ಸ್ ಮತ್ತೆ ಆಯಿಲ್ಸ್ ಸ್ಯಾಂಪಲ್. ಈಗ ನೀವು ಇಲ್ಲಿ ಏನೇನು ಪ್ರಾಡಕ್ಟ್ ತಯಾರಿ ಮಾಡ್ತಿರೋ ಅದ್ರದ್ದೆಲ್ಲವೂ ಕೂಡ ಸ್ಯಾಂಪಲ್ಸ್. ಓಕೆ ಓಕೆ, ಕ್ಯೂಸಿ ಅಲ್ಲ? ಹೌದು. ಓ ಓಕೆ. ಸೊ ಯಾವುದೇ ರಾ ಮೆಟೀರಿಯಲ್ ಆಗಲಿ, ಫಿನಿಶ್ ಪ್ರಾಡಕ್ಟ್ಸು, ಪ್ಯಾಕಿಂಗ್ ಮೆಟೀರಿಯಲ್ ಪ್ರತಿಯೊಂದೂ ನಮ್ಮಿಂದ ಕ್ವಾಲಿಟಿ ಟೆಸ್ಟ್ ಆಗಿ ಅಪ್ರೂವಲ್ ಆದಮೇಲೆ ಯೂಸ್ ಮಾಡೋದು. ಓಕೆ. ಸೊ ಇಫ್ ಇನ್ ಕೇಸ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ ಅಥವಾ ನಮ್ಮ ಲಿಮಿಟ್ಸಲ್ಲಿ ಬಂದಿಲ್ಲ ಅಂದರೆ ರಿಜೆಕ್ಟ್ ಆಗಿ ವೆಂಡರ್ಸಿಗೆ ರಿಟರ್ನ್ ಹೋಗುತ್ತೆ. ಸರ್ ಹರ್ಬ್ಸು, ಆಯಿಲ್ಸು, ಏನೇ ನಾವು ಪ್ರಾಡಕ್ಟ್ ಮಾಡೋದಕ್ಕೆ ಏನೇನು ಬಳಸ್ತೀವಿ ಆ ರಾ ಮೆಟೀರಿಯಲ್ಸ್ ಅಷ್ಟೂ ಬಂದಾಗ ಫಸ್ಟ್ ಟೆಸ್ಟಿಂಗ್ ಆಗುತ್ತೆ. ಟೆಸ್ಟಿಂಗ್ ಆಗಿ ಅಪ್ರೂವಲ್ ಆದರೆ ಮಾತ್ರ QC ಟೀಮಿಂದ ಅಪ್ರೂವಲ್ ಕೊಟ್ಟರೆ ಅಷ್ಟೇ ನಾವು ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ರಿಟರ್ನ್ ಹೋಗುತ್ತೆ ಸರ್, ವಾಪಸ್ ಹೋಗುತ್ತೆ. ಈವನ್ ಪ್ರೊಡಕ್ಷನ್ ಅಲ್ಲೂ ಲೈನ್ ಕ್ಲಿಯರೆನ್ಸ್ ಲ್ಯಾಬ್ನವರೇ ಕೊಡ್ತಾರೆ ಬಂದು. ಪ್ರತಿ ಸ್ಟೇಜಲ್ಲೂ IPQA ಮತ್ತು IPQC ಅನ್ನೋ ಒಂದು ಫಾರ್ಮೆಟ್ಸ್ನ ಫಾಲೋ ಮಾಡ್ತೀವಿ. ಸೊ ನಮ್ಮ QC ಟೀಮ್ ಅವರು ಅಲ್ಲೇ ಇರ್ತಾರೆ. ಸೊ ಪ್ರತಿ ಹಂತದಲ್ಲೂ ಅಲ್ಲೇ ಇನ್ ಪ್ರೊಸೆಸ್ ಅಲ್ಲೇ ಕ್ವಾಲಿಟಿ ಚೆಕ್ಸ್ ಮತ್ತೆ ಬೇಕಾಗಿರುವಂಥ ಕ್ಲೀನಿನೆಸ್ ಸ್ಟ್ಯಾಂಡರ್ಡ್ಸು ಅದನ್ನೆಲ್ಲ ಅಲ್ಲೇ ವೆರಿಫೈ ಮಾಡ್ತಾರೆ. ಸೊ ಅಲ್ಲಿಂದ ಅಪ್ರೂವಲ್ ಸಿಕ್ಕರೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋದು ಅಥವಾ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದು. ಇಲ್ಲಾಂದರೆ ಆ ಸ್ಟೆಪ್ಪಲ್ಲೇ ಏನು ರೆಕ್ಟಿಫೈ ಮಾಡಬೇಕು ಅಲ್ಲೇ ಕರೆಕ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೋಗ್ತೀವಿ. ಸೊ ನಮ್ಮ ಗ್ರಾಹಕರಿಗೆ ಏನು ಗ್ಯಾರಂಟಿ ಕೊಡ್ಬೋದು ಅಂದರೆ, ನೀವು ಕರ್ನಾಟಕದಲ್ಲಿ ತೊಗೊಂಡ್ರು ಅದೇ ಕ್ವಾಲಿಟಿ, ಆ ಬ್ಯಾಚ್ ನಂಬರ್ದು ಎಲ್ಲಿ ತಯಾರಾಗಿರುತ್ತೆ ಪ್ರತಿ ಡಾಕ್ಯುಮೆಂಟೇಷನ್ ಇಲ್ಲಿರುತ್ತೆ. ಕ್ವಾಲಿಟಿ ಕಂಟ್ರೋಲು ಹಾಗೆ ಆಗಿರುತ್ತೆ. ಅದೇ ಕಲ್ಕತ್ತಾದಲ್ಲಿ ತೊಗೊಂಡ್ರು ಆ ಬ್ಯಾಚದು ಅದೇ ರೀತಿಯಲ್ಲಿರುತ್ತೆ. ಸೊ ಪ್ರತಿಯೊಂದು ಬ್ಯಾಚಲ್ಲಿ ಏನಾದರೂ ಒಂದು ಯಾವುದಾದ್ರೂ ಸಣ್ಣ ಪುಟ್ಟ ಡೌಟ್ ಬಂತು ಅಂತಂದ್ರೂ ಕೂಡ ಅದರ ಸ್ಯಾಂಪಲ್ ಇರುತ್ತೆ, ಬ್ಯಾಚ್ ನಂಬರ್ ಇರುತ್ತೆ, ವಿತ್ ಸ್ಲಿಪ್ಸ್ ಇರುತ್ತೆ. ಸೊ ಅದೇನೇ ಇತ್ತು ಅಂತಂದ್ರೆ QCನೂ ಕ್ಲೀನಾಗಿ ಮೇಂಟೈನ್ ಮಾಡಬಹುದು. ಹೌದು, ಯಾರು ಸೂಪರ್ವೈಸರ್ ಮಾಡಿರೋದು, ಎಲ್ಲಿ ತಯಾರಾಗಿರೋದು, ಯಾವ ಡೇಟಲ್ಲಿ, ಯಾವ ಟೈಮ್ ಇಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಾವೀಗ ನಮ್ಮ ಪ್ರೊಡಕ್ಷನ್ ಯೂನಿಟಿ ಬಂದಿದ್ದೀವಿ. ಏನು ಪ್ರೊಡಕ್ಷನ್ ಮಾಡ್ತೀವಿ ಅದು ಮೊದಲೇ ಡಿಸೈಡ್ ಆಗಿರುತ್ತೆ. ಯಾವ್ಯಾವ ಡೇಟಲ್ಲಿ ಯಾವ ಪ್ರಾಡಕ್ಟ್ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿ. ನಾವು ಯಾವ ಹರ್ಬ್ಸ್ ನ ಪಲ್ವರೈಸ್ ಮಾಡಿ ಅದಕ್ಕೆಲ್ಲ ಏನ್ ಬೇಕು ಆ ಸಂಗ್ರಹ ಆಗಿರುತ್ತೆ. ಆ ಬಾಯ್ಲರಿಗೆ ಸುಮಾರು 80% ನೋನಿ, ಇನ್ನೊಂದು 20% ಆಯಾ ಪ್ರಾಡಕ್ಟ್ ಬೇಕಾಗಿರೋಂಥ ಗಿಡಮೂಲಿಕೆಗಳನ್ನ ಏನ್ ಪಲ್ವರೈಸ್ ಮಾಡಿ ತಂದಿರ್ತೀವಿ ಅದನ್ನ ಹಾಕಿರ್ತೀವಿ. ಸೊ ಅದು ಇಂಡೈರೆಕ್ಟ್ ಹೀಟ್ ಅಲ್ಲಿ ಒಂದೇ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗ್ತಾ ಆಗ್ತಾ ಕಷಾಯ ರೂಪಕ್ಕೆ ಬಂದಾಗ ಅದನ್ನ ಫಿಲ್ಟರ್ ಸೆಕ್ಷನ್ಗೆ ಹೋಗಿ ಬಾಟ್ಲಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಎಲ್ಲ ಈ ರೀತಿ ಒಂದೇ ಟೆಂಪರೇಚರ್ಲಿ ಬಾಯ್ಲ್ ಆಗುತ್ತೆ. ಇಂಡೈರೆಕ್ಟ್ ಹೀಟಲ್ಲಿ ಸ್ಟೀಮ್ ಪಾಸ್ ಆಗುತ್ತೆ. ಪ್ರೋಸೆಸ್ ಏನೇನಿರುತ್ತೆ ಸರ್ ಇದರಲ್ಲಿ ಬರೋದಾದ್ರೆ? ಈಗ ಇದಕ್ಕೆ ಬರುವ ಮೊದಲು ತುಂಬಾ ಪ್ರೋಸೆಸ್ ಇರುತ್ತೆ. ಇದಕ್ಕೆ ಬಂದ ಮೇಲೆ ಬಾಯ್ಲ್ ಆಗೋದು ಒಂದೇ ಪ್ರೋಸೆಸ್. ಇಲ್ಲಿ ಬಾಯ್ಲ್ ಆಗಿ ಅದು ಕಷಾಯ ರೂಪಕ್ಕೆ ಬರಬೇಕು. ಆಮೇಲೆ ಫಿಲ್ಟರಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಕಚ್ಚಾ ವಸ್ತು ಕ್ಲೀನ್ ಆಗಿ ಆಮೇಲೆ ಪಲ್ವರೈಸ್ ಆಗಿ ಮೆಜರ್ಮೆಂಟಿಗೆ ಸರಿಯಾಗಿ ಈ ಬಾಯ್ಲರ್ ಒಳಗೆ ಹಾಕಿರ್ತೀವಿ. ಅದ್ರ ಹಿಂದೆ ತುಂಬಾನೇ ಕೆಲಸ ಇರುತ್ತೆ. ಮೊದಲು ಸೋಕ್ ಮಾಡಿರ್ತೀವಿ. ಸೊ ಒಂದು 80% ನೋನಿ ಮತ್ತೆ ಅದನ್ನ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತೀವಿ. ಪ್ರತಿ ಹಂತದಲ್ಲೂ ಕೂಡ ನಮಗೆ ಅದು ಕ್ವಾಲಿಟಿ ಕಂಟ್ರೋಲ್ ಲ್ಯಾಬಿಂದ ಬಂದ್ಬಿಟ್ಟು ಆ ಟೆಸ್ಟ್ ರಿಪೋರ್ಟನ್ನು ನಾವು ಟ್ಯಾಗ್ ಮಾಡೇ ಮಾಡ್ತೀವಿ. ಸೊ ಪ್ರತಿ ಬ್ಯಾಚಲ್ಲಿ ತಯಾರಾಗುವಾಗ ಗಿಡಮೂಲಿಕೆ ರೈತರಿಂದ ಬಂದಾಗಿಂದ ಹಿಡಿದು ಪಲ್ವರೈಸ್ ಆದಲ್ಲಿಂದ, ಸೋಕ್ ಆದಲ್ಲಿಂದ ಪ್ರೊಡಕ್ಷನ್ ಆಗೋವರೆಗೆ ಪ್ರತಿ ಹಂತದಲ್ಲಿ ಯಾವ ಪ್ರಮಾಣದಲ್ಲಿ ಏನೇನು ಟೆಸ್ಟ್ಗಳು ಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತೀವಿ. ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಪ್ರೋಸೆಸ್ ಆಗೋದು ನೋಡಿದ್ರಲ್ಲ, ಅಲ್ಲಿಂದ ಬ್ಯಾಚ್ ಟ್ಯಾಂಕಿಗೆ ಹೋಗುತ್ತೆ. ಬ್ಯಾಚ್ ಟ್ಯಾಂಕ್ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ಅವರು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಆದ್ಮೇಲೆ ಅವ್ರದ್ದು ಲೈನ್ ಕ್ಲಿಯರೆನ್ಸ್ ಸಿಕ್ಕಿದ ಮೇಲೆ ನಮ್ದು ಫಿಲ್ಟರ್ ಸೆಕ್ಷನ್ಗೆ ಹೋಗುತ್ತೆ. ಫಿಲ್ಟರ್ ಸೆಕ್ಷನ್ ಇಂದ ಆಟೋಮೆಟಿಕ್ ಆಗಿ ಇಲ್ಲಿ ಬಾಟ್ಲಿಂಗ್ ಯೂನಿಟ್ ಬರುತ್ತೆ. ಫಸ್ಟ್ ಬಾಟ್ಲಿ ಏರ್ ವಾಶ್ ಆಗುತ್ತೆ. ಏರ್ ವಾಶ್ ಆದ್ಮೇಲೆ ಈ ತರ ಬಾಟ್ಲ್ ಕಂಟೈನರ್ಗೆ ಹೋಗ್ಬಿಟ್ಟು 8 ಬಾಟ್ಲ್ಸ್ ಎಟ್ ಎ ಟೈಮ್ ಫಿಲ್ ಆಗುತ್ತೆ. ಫಿಲ್ ಆಗಿ ಆಚೆ ಕ್ಯಾಪಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಸೊ ಕ್ಯಾಪ್ ಆಗಿ ಕನ್ವೆ ಬೆಲ್ಟ್ ಅಲ್ಲಿ ಆಚೆ ಕಡೆ ಪ್ಯಾಕಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಅದು ಶೃಂಗಾರದ ಕೆಲಸ, ಎಲ್ಲರೂ ಕೂತ್ಕೊಂಡು ಮಾಡ್ತಾರೆ. ಅಂದ್ರೆ ಲೀಫ್ಲೆಟ್ ಹಾಕುವಂಥದ್ದು, ಈವನ್ ಅಲ್ಲಿ ಬ್ಯಾಚ್ ನಂಬರ್ ಎಲ್ಲ ಅಲ್ಲಿ ಸಿಸ್ಟಮ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಈ ಜಾಗದಲ್ಲಿ ಏನು ಅಂತಂದ್ರೆ ಕ್ಲೀನಾಗಿ ಪ್ಯಾಕ್ ಆಗಿ ಅದು ಬಾಟ್ಲ್ ಸೀಲ್ ಆಗಿ ಆಚೆ ಕಡೆ ಹೋಗುತ್ತೆ.
ಆಟೋಮೆಟಿಕ್ ಕ್ಯಾಪ್ ಆಗಿಬಿಟ್ಟು ಈ ಕನ್ವೆ ಬೆಲ್ಟ್ ಅಲ್ಲಿ ಈ ತರ ಟ್ರೇ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಇದು ಬಂದು ಆ ಕಡೆ ಬಾಕ್ಸ್ ಆಗ್ಬೇಕು, ಇಂಡಿವಿಜುವಲ್ ಪ್ಯಾಕಿಂಗ್ ಆಗ್ಬೇಕು, ಅಲ್ಲಿ ಹೋಗುತ್ತೆ. ಅಲ್ಲಿ ಬ್ಯಾಚ್ ರೆಕಾರ್ಡ್ ಸಿಸ್ಟಮ್ ಅಲ್ಲಿ ಏನ್ ಫೀಡ್ ಮಾಡಿರ್ತೀವಿ ಆ ದಿವಸದ ಬ್ಯಾಚ್ ಎಲ್ಲ ಪ್ರಿಂಟ್ ಆಗ್ಬಿಟ್ಟು ಅದಕ್ಕೂ ಮೊದಲು ಶ್ರಿಂಕ್ ಆಗಿ ಲೇಬಲ್ ಎಲ್ಲ ಇನ್ಸರ್ಟ್ ಮಾಡಿ ಡಾಕ್ಯುಮೆಂಟೇಶನ್ ಆಗಿ ಲೈನ್ ಕ್ಲಿಯರೆನ್ಸ್ ಆದ್ಮೇಲೆ ಮಾಸ್ಟರ್ ಬಾಕ್ಸಿಗೆ ಹೋಗುತ್ತೆ. ಸೊ ಮಾಸ್ಟರ್ ಬಾಕ್ಸ್ ನಿಂದ ನಮ್ಮ ಸ್ಟಾಕ್ ಯಾರ್ಡ್ ಅಲ್ಲಿ ಇರುತ್ತೆ. ಸೊ ಮಾರ್ಕೆಟಿಂಗ್ ಟೀಮ್ ಇಂದ ಎಲ್ಲಿ ಹೇಗೆ ಹೇಳ್ತಾರೆ ಹಾಗೆ ಆ ಕಡೆ. ಸೊ ಈಗ ಹೇಳ್ದಂಗೆ ಇಲ್ಲಿಂದ ಒಂದೊಂದು ಶುರು ಆಗ್ತಾ ಹೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪ್ರೊಸೆಸ್. ಅಂದ್ರೆ ನಾವು ಈ ಶ್ರಿಂಕ್ ಇನ್ಸರ್ಟ್ ಮಾಡ್ತೀವಲ್ಲ, ಸೊ ಇದು ನಾನು ಏನು ತೋರಿಸಿದೆ ನಿಮ್ಗೆ, ಈಚ್ ಅಂಡ್ ಎವರಿ ಬಾಟ್ಲಿಗೂ ನಮ್ದು ಅಮೃತ ನೋನಿ ಏನು ಡುಪ್ಲಿಕೇಶನ್ ಆಗಿತ್ತು ಅದ್ರ ನಂತರ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕಾಪಿ ಮಾಡ್ಲಿಕ್ಕೆ ಆಗಲ್ಲ. ಗ್ರಾಹಕರಿಗೂ ನಾವು ಇದನ್ನ ಬಹಳ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ವಿ, ಅಮೃತ ನೋನಿ ತಗೊಳ್ಬೇಕಾದ್ರೆ ಈ ಶ್ರಿಂಕ್ ಇದೆಯಾ ಇಲ್ವಾ ಲೋಗೋ ಮಾಡಿ. ಇಲ್ಲಿ ಪ್ರಿಂಟ್ ಆಗ್ಬಿಟ್ಟು ಯಾವ ಪರ್ಟಿಕ್ಯುಲರ್ ಬ್ಯಾಚ್ ಯಾವ್ದು ಅಂತ ನಾವು ಸಿಸ್ಟಮ್ ಅಲ್ಲಿ ಫೀಡ್ ಮಾಡಿರ್ತೀವಿ. ಸೊ ಅದು ಪ್ರಿಂಟ್ ಆಗಿ ಪ್ಯಾಕ್ ಆಗಿ ಸೊ ಅಲ್ಲಿಂದ ಮಾಸ್ಟರ್ ಬಾಕ್ಸ್ ಆಗುತ್ತೆ. ಜೊತೆಗೆ ನಮ್ಮ ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಇದ್ದಾರೆ, ಅವರು ಅಮೃತ ನೋನಿ ಹೆಲ್ತ್ ಕೇರ್ ಅಂತ ಬ್ಯಾಂಗ್ಳೂರಲ್ಲಿ ಮಾಡಿದ್ದಾರೆ. ಡಾಕ್ಟರ್ಸ್ ನಂಬರ್ ಇಟ್ಟಿರ್ತೀವಿ. ಸೊ ನಮ್ಮ ಗ್ರಾಹಕರಿಗೆ ಏನೇ ಬೇಕಾದರೂ ಕೂಡ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರ ಏನು ಅನುಮಾನಗಳು ಡೋಸೇಜ್ ಬಗ್ಗೆ ಇರ್ಬೋದು ಅಥವಾ ಇದನ್ನ ಉಪಯೋಗಿಸಾಗಿರೋ ಬೆನಿಫಿಟ್, ಸೊ ನೆಕ್ಸ್ಟ್ ಏನ್ ಬೇಕಾದ್ರೂ ಅಲ್ಲಿ ಶೇರ್ ಮಾಡ್ಕೊಳ್ಬೋದು. ಈವನ್ ಅಲ್ಲಿ ಹೋಗಿ ಕೂಡ ಡಾಕ್ಟರ್ ಮೀಟ್ ಮಾಡ್ಬೋದು. ಅಲ್ಲೇ ಹೋದ್ರೆ ಬೋನ್ ಡೆನ್ಸಿಟಿ, BP, ಶುಗರ್ ಎಲ್ಲವನ್ನೂ ಚೆಕ್ ಮಾಡಿಬಿಟ್ಟು ಕನ್ಸಲ್ಟೆನ್ಸಿ ಕೊಡ್ತಾರೆ. 100ಕ್ಕೆ 100 ಫ್ರೀ, ಯಾವ್ದು ಚಾರ್ಜಸ್ ಇಲ್ಲ. ನಮ್ಮ ಸ್ಟೇಟ್ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಬರ್ತಾ ಇದ್ದಾರೆ. ಯಾಕೆ ಸರ್ ಅದಕ್ಕೆ ಯಾಕೆ ಚಾರ್ಜ್? ಒಂದು ಸರ್ವಿಸ್ ಅಂತ ಮಾಡ್ತಾ ಇದೀವಿ. ಅಲ್ಲೆಲ್ಲೂ ಕೂಡ ಅದನ್ನ ಬಿಸ್ನೆಸ್ ಆಂಗಲ್ ಇಂದ ನೋಡಿಲ್ಲ. ವೆಸ್ಟ್ ಆಫ್ ಕೋರ್ಟ್ ರೋಡ್ ಬೆಂಗಳೂರಲ್ಲಿದೆ ನೋಡಿ. ಅದ್ರದ್ದು ಲೊಕೇಶನ್ ಕೂಡ ನಾನು ಪಿನ್ ಮಾಡಿರ್ತೀನಿ ನೋಡಿ. ಇನ್ ಕೇಸ್ ಏನಾದ್ರು ನೀವೇನಾದ್ರೂ ಆ ತರ ಕನ್ಸಲ್ಟೆಂಟ್ ತಗೋತೀವಿ ಅಂತಂದ್ರೆ ಅದು ಯೂಸ್ ಆಗ್ಬೋದು. ಮಾಸ್ಟರ್ ಬಾಕ್ಸ್ ಆಗುತ್ತೆ. ಸೊ ಪ್ರತಿಯೊಂದು ಈ ತರ ಡಾಕ್ಯುಮೆಂಟೇಶನ್ ಆಗುತ್ತೆ, ಯಾವ ಡೇಟ್ ಅಲ್ಲಿ ಆಗಿದೆ, ಯಾವ ಬ್ಯಾಚ್ ನಂಬರ್. ಸೊ ಈವನ್ ವೈಮೆಂಟ್ ಕೂಡ ಆಗುತ್ತೆ, ಅಂದ್ರೆ ಕ್ರಾಸ್ ಚೆಕ್ ಕೂಡ ಆಗುತ್ತೆ. ನಂಬರ್ ಆಫ್ ಬಾಟ್ಲ್ಸ್ ಈ ವೈಮೆಂಟ್ ಎರಡು ಈಕ್ವಲ್ ಆಗಿ ಆಗಬೇಕು. ಸ್ಟಾಕ್ ಎರಡಲ್ಲಿ ಇರುತ್ತೆ. ಅಂದ್ರೆ ಕ್ವಾಂಟಿಟಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಎಲ್ಲೂ ಏನು ಕೂಡ ವ್ಯತ್ಯಾಸ ಆಗೋದಿಲ್ಲ. ನಾವೆಲ್ಲೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡದೆ ಏನ್ ಇವತ್ತು ಸೈನ್ಸ್ ಕೇಳುತ್ತಾ ಆ ರೀತಿ ಸೈಂಟಿಫಿಕ್ ಆಗಿ ನಮ್ಮ ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡಿರೋದು ಇವತ್ತು ದೇಶಾದ್ಯಂತ ಮನೆ ಮಾತಾಗ್ಲಿಕ್ಕೆ ಕಾರಣ ಆಗಿದೆ. ಬಟ್ ಇವಾಗ ಒಂದೇ ಒಂದು ಕ್ವಶನ್ ಏನು ಅಂತಂದ್ರೆ ನೋಡೋರ್ಗೂ ಇರುತ್ತೆ ಸರ್. ಈಗ ಮಾರ್ಕೆಟ್ ಅಲ್ಲಿ ಎಷ್ಟೋ ಕಡಿಮೆ ರೇಟಿನ ಪ್ರಾಡಕ್ಟ್ಗಳು ಕೂಡ ಸಿಗಬಹುದು. ನಾನೊಬ್ಬ ಗ್ರಾಹಕನಾಗಿ ನಿಮ್ದೇ ಪ್ರಾಡಕ್ಟ್ ಅನ್ನ ನಾನು ಪರ್ಚೇಸ್ ಮಾಡಬೇಕು ಅಂತ ಕ್ವಶನ್ ಕೇಳಿದ್ರೆ ಕಂಪನಿಯ MD ಆಗಿ ನೀವೇನ್ ಹೇಳ್ತೀರಾ ಸರ್? ನೀವ್ ಎರಡು ಕೇಳಿದ್ರಿ. ಒಂದು ಧಾರಣೆ, ನಾವು ನಮ್ಮೆಲ್ಲ ಗಿಡಮೂಲಿಕೆಗಳನ್ನ ಮತ್ತೆ ನೋನಿ ಹಣ್ಣನ್ನ ಸಾವಯವ ಕ್ರಮದಲ್ಲೇ ಬೆಳೀತಾ ಇದ್ದೀವಿ. ಯಾವುದೇ ಗಿಡಮೂಲಿಕೆ ಸೆಲೆಕ್ಷನ್ ಕೂಡ ಅದು ಆಯುರ್ವೇದ ಏನ್ ಹೇಳುತ್ತೆ ಯಾವ ರೀತಿಯಲ್ಲಿ ಇರಬೇಕು ಅದೇ ರೀತಿಯಲ್ಲಿ ಎಲ್ಲೂ ಕೂಡ ಕ್ವಾಲಿಟಿಗೆ ದಕ್ಕದ ರೀತಿಯಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಆ ಕ್ವಾಲಿಟಿಗೆ ಗಮನ ಕೊಟ್ಟಾಗ ಸ್ವಲ್ಪ ಕಾಸ್ಟ್ಲಿ ಆಗೇ ಆಗುತ್ತೆ. ಎರಡನೇದು, ನಾವು ಇದನ್ನ ವೈಜ್ಞಾನಿಕವಾಗಿ ಎಲ್ಲ ಸ್ಟಡಿ ಕೂಡ ಮಾಡಿದೀವಿ. ಸೆಲ್ ಲೈನ್ ಸ್ಟಡಿ ಇರ್ಬೋದು, ಅನಿಮಲ್ ಸ್ಟಡಿ ಇರ್ಬೋದು, ಈಗ D+ ಮತ್ತೆ ಆರ್ಥೋಪ್ಲಸ್ ನೋವಿಗೆ ಅಂತ ಏನಿದೆ ಅದ್ರ ಮೇಲೆ ಹ್ಯೂಮನ್ ಟ್ರಯಲ್ ಕೂಡ ಆಗಿದೆ. ಸೊ ಈ ಸ್ಟಡೀಸ್ನೆಲ್ಲ ಮಾಡಿ ನಾವು ವೈಜ್ಞಾನಿಕವಾಗಿ ನಮ್ಮ ಪ್ರಾಡಕ್ಟ್ ಅಲ್ಟಿಮೇಟ್ ಅನ್ನೋದನ್ನ ನಾವು ಸೈಂಟಿಫಿಕ್ ಆಗಿ ತೋರಿಸಿದೀವಿ, ಪ್ರೂವ್ ಮಾಡಿದೀವಿ. ಅದಕ್ಕೋಸ್ಕರ ಚೂಸ್ ಮಾಡಬೇಕು ಅಂತ ಹೇಳ್ತಾ ಖಂಡಿತ. ಇಷ್ಟೆಲ್ಲ ನೋಡಿದ್ಮೇಲೆ ನನಗೊಂದು ಇಂಪಾರ್ಟೆಂಟ್ ವಿಚಾರ ನೆನಪಾಯ್ತು. ಇಡೀ ಇಂಡಿಯಾದಲ್ಲಿ ನಾವು ಅನ್ಕೋತೀವಿ ಡಯಾಬಿಟಿಕ್, ಕ್ಯಾನ್ಸರ್ ಅಂತದ್ದೇ ದೊಡ್ಡ ಡಿಸೀಸ್ ಅಂತ. ಆದ್ರೆ ಅದಕ್ಕಿಂತ ದೊಡ್ಡದು ಅಂತಂದ್ರೆ ಆರ್ಥರೈಟಿಸು. ಹೌದು, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಡಯಾಬಿಟಿಕ್, ಕ್ಯಾನ್ಸರ್ ಬಂದರೆ ಮೆಡಿಷನ್ ಇದೆ, ಅಟ್ಲೀಸ್ಟ್ ಓಡಾಡಿಕೊಂಡು ಮೆಡಿಷನ್ನ ತಗೋಬೋದು. ಆದರೆ ಆರ್ಥರೈಟಿಸ್ ಬಂದರೆ ಬೆಡ್ ರಿಟರ್ನ್, ಮಲಗದ ಜಾಗದಲ್ಲೇ ಕಾಲ ಕಳಿಬೇಕಾಗತ್ತೆ. ಜಾಯಿಂಟ್ ಪೇಯ್ನು, ಮೂಳೆ ಸೌತ ಅನ್ನೋದೇ ಬಾಡಿಯ ಇಂಡಿಕೇಶನ್ ಆಗಿರುತ್ತೆ. ನಾನು ಇಲ್ಲಿ ನೋಡಿದ ಮೇಲೆ ನನಗೇನು ಅನಿಸ್ತಾ ಇದೆ ಅಂತಂದರೆ, ನಿಮಗೇನಾದ್ರು ಈ ಥರದ್ದು ಇಂಡಿಕೇಶನ್ ಬಂತು ಅಂತಂದರೆ ಅಮೃತ ನೋನಿ ಆರ್ಥೋಪ್ಲಸ್ ಅವರ ಫ್ರೀ ಡಾಕ್ಟರ್ ಕನ್ಸಲ್ಟ್ನ ಪಡ್ಕೊಂಡು ಬಳಸಿ. ಈಗಲಿಂದನಾದರೂ ಪ್ರಿಕಾಷನ್ಸ್ ತಗೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಇದು ನಮ್ಮ ಸ್ಟಾಕ್ ಯಾರ್ಡ್. ಎಲ್ಲ ಯೂನಿಟ್ ಅಲ್ಲೂ ಪ್ರೊಡಕ್ಷನ್ ಆದ್ಮೇಲೆ ಯಾವ್ಯಾವ ಪ್ರಾಡಕ್ಟ್ ಎಲ್ಲಿ ಕೂತ್ಕೊಳ್ಳುತ್ತೆ, ಯಾವ ಬ್ಯಾಚ್ ಇದು ಅಂತ ಹೇಳಿ ಡಾಕ್ಯುಮೆಂಟೇಶನ್ ಆಗಿ ಇಲ್ಲಿರುತ್ತೆ. ಸೊ ನಮ್ಮ ಮಾರ್ಕೆಟಿಂಗ್ ಟೀಮ್ ಇಂದ ಯಾವ ಸ್ಟೇಟಿಗೆ ಎಲ್ಲಿಂದ ಆರ್ಡರ್ ಬರುತ್ತೆ ಅಲ್ಲಿಗೆ ಕಳಿಸ್ಕೊಡ್ತೀವಿ, ಲಾರಿ ಲೋಡ್ ಆಗಿ ಹೋಗುತ್ತೆ. ಓಕೆ, ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಈಗ ಇಲ್ಲಿ ಬರ್ದಿದ್ದಾರಲ್ಲ A27, B22 ಲೈಕ್ ಆ ತರ ಪ್ರತಿಯೊಂದು ಸಿಸ್ಟಮ್ ಕೂಡ ಡಾಕ್ಯುಮೆಂಟೇಶನ್ ಆಗಿರುತ್ತೆ, ಯಾವ ಪ್ರಾಡಕ್ಟ್ ಎಲ್ಲಿದೆ ಅಂತ. ಸೊ ಇದರಲ್ಲಿ ಪ್ರಾಡಕ್ಟ್ ಗಳು ಕೂಡ ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಇರುತ್ತೆ. D+
ಇರುತ್ತೆ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ಇರುತ್ತೆ. ನಾವು ನಮ್ಮ ಸ್ಟಾಕ್ ಯಾರ್ಡ್ವರೆಗೆ ಅಂದರೆ ಹರ್ಬ್ಸ್ ಸೆಲೆಕ್ಷನ್ನಿಂದ ಲಾರಿ ಲೋಡ್ ಆಗೋವರೆಗೆ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಒಂದು ಸಂಸ್ಥೆ ಹೇಗೆ ನಡಿಬೇಕೋ ಈ ಗ್ರಾಮೀಣ ಮಟ್ಟದಲ್ಲೂ ಕೂಡ ಅದನ್ನೇ ನಡೆಸ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಅಂದ್ರೆ ಏನೋ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಒಂದು ಸ್ಟ್ಯಾಂಡರ್ಡ್ ಆಗಿ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲೇ ನಡಿಬೇಕು, ಅಮೃತ್ ನೋನಿ ಹೀಗೆ ಬೆಳಿಬೇಕು ಅನ್ನೋ ಕಲ್ಪನೆ ಅದು ನಡೀತಾ ಇದೆ. ಅಂತಂದ್ರೆ ಒಂದು ಹಳ್ಳಿನಲ್ಲಿ ಮಾಡಿದ್ರು ಕೂಡ ನಾನು ಅದನ್ನ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲೇ ಮಾಡ್ತೀನಿ ಅನ್ನೋ ಒಂದು ಹಠ ಇದೆ ಗೊತ್ತಾ. ಅದಕ್ಕೆ ಸರ್ಗೆ ಮೆಚ್ಚುಗೆನ ವ್ಯಕ್ತಪಡಿಸ್ಬೇಕು. ಇದು ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಅಂತ ಹೇಳಿ ಭಾರತದಲ್ಲಿ ರೈತರಿಗೆ ಸಿಕ್ಕಂತ ಹೈಯೆಸ್ಟ್ ಅವಾರ್ಡ್. ಈ ದೇಶದಲ್ಲಿ 24 ಜನರಿಗೆ ಸಿಕ್ತು. ಈ ಕಾಡು ಗಿಡ ನಾಡಿಗೆ ತಂದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೋನಿನ ನಾಟಿ ಮಾಡಿ ಒಂದು ರೈತ ಸಮುದಾಯನ ಸೃಷ್ಟಿ ಮಾಡಿ ಅದನ್ನು ಸಮಾಜಕ್ಕೆ ಉಪಯೋಗಕ್ಕೆ ಅಂತ ಕೊಟ್ಟಿದ್ದನ್ನು ಗುರುತಿಸಿ ಕೇಂದ್ರ ಸರ್ಕಾರದಿಂದ ಸಿಕ್ಕಿರೋಂಥ ಅದು ಹೈಯೆಸ್ಟ್ ಅವಾರ್ಡ್, ರೈತರಿಗೆ ಸಿಕ್ಕಂಥ ಹೈಯೆಸ್ಟ್ ಅವಾರ್ಡ್ ಈಗ ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಅಂತ. ಈ ಭಾಗದಲ್ಲಿ ನೋನಿ ಕೃಷಿ ಮಾಡಿದ್ದಕ್ಕೆ ನನಗೆ ಸಿಕ್ಕಿದೆ ಅಂತ ಹೇಳ್ಕೊಳ್ಳಿಕ್ಕೆ ಯಾವ ವರ್ಷ ಸರ್ ಇದು? 21ನೇ ಇಸ್ವಿಯಲ್ಲಿ ಸಿಕ್ಕಿರುವಂಥ. ಇದು ನಮ್ಮ ಪ್ರಾಡಕ್ಟ್, ಮೇಜರ್ ಪ್ರಾಡಕ್ಟ್ ಅಮೃತ್ ನೋನಿ D+ ಫಾರ್ ಡಯಾಬಿಟಿಕ್. ಇದು ಕೂಡ ನಮಗೆ ಸೆಲ್ ಲೈನ್ ಸ್ಟಡಿ, ಅನಿಮಲ್ ಸ್ಟಡಿ, ಹಾಗೆ ಹ್ಯೂಮನ್ ಸ್ಟಡಿ ಕೂಡ ಆಗಿದೆ. ಇದು ಅಮೃತ್ ನೋನಿ ಆರ್ಥೋ ಪ್ಲಸ್ ಹೆಸರೇ ಹೇಳುವಾಗೆ ನೋವಿಗೆ ಇರುವಂಥದ್ದು. ಇದರಲ್ಲಿ ನಾನು ಆ ರಾಸ್ನ ಏನು ತೋರಿಸಿದೆ ಅದು ಮೇಜರ್ ಇಂಗ್ರೀಡಿಯೆಂಟ್. ಮತ್ತೆ ನೋವು ನಿವಾರಣೆಗೆ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ಗಿಡಮೂಲಿಕೆಗಳನ್ನ ಒಂದು ಸಮ್ಮಿಶ್ರಣ ನೋನಿ ಜೊತೆಗೆ. ಸೊ ಇದು ಕೂಡ ಫ್ಯಾಂಟಾಸ್ಟಿಕ್ ರಿಸಲ್ಟ್, ಒನ್ ಆಫ್ ದಿ ಪಾಪ್ಯುಲರ್ ಪ್ರಾಡಕ್ಟ್. ಬೇರೆ ಬೇರೆ ದೇಶದಲ್ಲಿ ಹಾಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಶನ್ಸು ಅವಾರ್ಡ್ಸ್ ಎಲ್ಲ ಸಿಕ್ಕಿರೋದು. ಆಯುರ್ವೇದನ ಪಂಚಮ ವೇದ ಅಂತ ಕರೀತಾರೆ. ಅದು ಔಷಧಿ ಕೊಡುವ ಒಂದು ಕಲೆಗೆ ಮಾತ್ರ ಸೀಮಿತವಾಗಿಲ್ಲ. ಆಯುರ್ವೇದ ಅಂದರೆ ಒಂದು ಲೈಫ್ ಸೈನ್ಸ್, ಬದುಕುವ ಎಲ್ಲ ಕಲೆಗಳ ಬಗ್ಗೆ ಮಾಹಿತಿ ಹೇಳ್ತು. ಅದನ್ನು ಚರಕ ಮಹರ್ಷಿಗಳು ತುಂಬ ಸ್ಪಷ್ಟವಾಗಿ ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ. ಅದರ ಮುಂದೆ ಯಾರಿಗೂ ವರ್ಣನೆ ಮಾಡೋಕ್ಕಾಗಲಿಲ್ಲ. ನಾನು ಹಾಗಾಗಿ ಒಂದು ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಅವರ ಮೂರ್ತಿನ ಇಟ್ಟಿದ್ದೇನೆ. ಮತ್ತು ಯಂಗ್ಸ್ಟರ್ಸಿಗೆ ಆರೋಗ್ಯದ ಬಗ್ಗೆ ಗೊತ್ತಾಗಬೇಕು ಅಂತ ಅವ್ರು ಹೇಳಿರೋ ಶ್ಲೋಕ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥಿತ್ಯಭಿಧೀಯತೆ ಎಂದಿದ್ದಾರೆ. ಅಂದರೆ ವಾತ ಪಿತ್ತ ಕಫಗಳು ನಮ್ಮ ದೇಹದಲ್ಲಿ ಸಮನಾಗಿರಬೇಕು. ಸಮಾಗ್ನಿಶ್ಚ ನಾವೇನೇ ಆಹಾರ ತಗೊಂಡ್ರೆ ಅದು ಸೆಲ್ ಲೆವೆಲಲ್ಲಿ ಅಬ್ಸಾರ್ಪ್ಷನ್ ಜೀರ್ಣಕ್ರಿಯೆ ಪ್ರಾಪರಾಗಿ ಆಗಬೇಕು. ಸಮಧಾತು ಮಲಕ್ರಿಯ ಮಲ ಮೂತ್ರ ಬೆವರು ಸಮರ್ಪಕವಾಗಿ ಯಾವ ಕಾಲಕ್ಕೆ ಹೇಗಾಗಬೇಕೋ ಹಾಗೇ ಆಗಬೇಕು. 6 ಅಡಿ ಹತ್ರ ಹಾಗೆಲ್ಲ ಕೆಂಪಗಿದ್ರೆ ಅವನನ್ನ ಸುಖದ್ರೂಪಿಯಾಗಿದ್ರೆ ಆರೋಗ್ಯವಂತ ಅಂತ ಹೇಳಿ. ಆತ್ಮೇಂದ್ರಿಯ ಮನಃ, ಇಂದ್ರಿಯಗಳು ಮನಸ್ಸು ಖುಷಿಯಾಗಿರಬೇಕು, ಅದನ್ನ ಆರೋಗ್ಯ ಅಂತ ಹೇಳಿದ್ರು. ಇವತ್ತೆಲ್ಲವನ್ನೂ ನೋಡ್ತಾ ಇದೀವಿ, ಖುಷಿಯಾಗಿರೋ ಮನಸ್ಸು ಕಡಿಮೆ ಆಗ್ತಾ ಇದೆ. ಪ್ರಕೃತಿನ ಅರ್ಥ ಮಾಡ್ಕೊಂಡ್ರೆ ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಆರೋಗ್ಯದಿಂದ ಮಾತ್ರ ಎಲ್ಲ ಸಾಧನೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ನೋಡಿ ನಾನು ಇವತ್ತು ಇಲ್ಲಿಂದ ಏನು ತಗೊಂಡು ಹೋಗ್ತೀನಿ ಅಂತಂದ್ರೆ, ಆರೋಗ್ಯವೇ ಭಾಗ್ಯ ಅಂತ ಸ್ಕೂಲಲ್ಲಿದ್ದಾಗ ಕಾಪಿ ರೈಟಿಂಗ್ ಪುಸ್ತಕಗಳಲ್ಲಿ ಬರಿತಾ ಇದ್ದೆ, ಜಸ್ಟ್ ಮಾರ್ಕ್ಸಿಗೆ ಮಾತ್ರ ಬರಿತಾ ಇದ್ದೆ. ಆದರೆ ಇವತ್ತು ಗೊತ್ತಾಗ್ತಿದೆ ನಿಜ ಎಲ್ಲೋ ನಾವು ಓಡಂಥ ಲೈಫಲ್ಲಿ ಆ ಆರೋಗ್ಯನ ಕಳ್ಕೊತಾ ಇದ್ದೀವಿ ಅಂತ. ಖಂಡಿತ. ಸೊ ಇವತ್ತು ಇಂಥ ದೊಡ್ಡ ದೊಡ್ಡ ಮಹರ್ಷಿಗಳೆಲ್ಲ ಹೇಳಿದ್ದೇ ಅದು, ನೀವು ಆರೋಗ್ಯವಾಗಿದ್ದರೆ ನಿಮಗೆ ಅದು ದೊಡ್ಡ ಭಾಗ್ಯ ಅಂತ. ಮೇ ಬಿ ಇನ್ನು ಮೇಲೆ ನಾನು ಅದನ್ನು ಇನ್ನೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರೋಂಥ ಪ್ರಯತ್ನನ ಮಾಡ್ತೀನಿ. ಆ್ಯಂಡ್ ಜೊತೆಗೆ ಒಂದು 0 to ಇಲ್ಲಿವರೆಗೂ ಕೂಡ ತಗೊಂಬರೋಂಥ ಒಬ್ಬರು ರೈತರ ಜರ್ನಿನ ನೋಡಿ ನಾನು ಯಾಕೆ ನನ್ನ ಲೈಫಲ್ಲಿ ಇನ್ನೂ ಬೆಟರ್ಮೆಂಟ್ ಮಾಡ್ಕೊಳಕ್ಕೆ ಆಗಲ್ಲ ಅನ್ನೋದನ್ನು ಕಲ್ತ್ಕೊಂಡೆ ಸರ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಪಾಪ ಇಷ್ಟೊತ್ತು ಸರ್ ಆ್ಯಕ್ಚುಲಿ ಅಷ್ಟು ಟೈಮ್ ಕೊಟ್ಟು ನಮಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಟೈಮ್ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಎಸ್, ಇಷ್ಟು ಹೇಳ್ತಾ ಶಿವಮೊಗ್ಗ ಜಿಲ್ಲೆಯ ರಾಮೇನಕೊಪ್ಪದಿಂದ ಶ್ರೀನಿವಾಸ್ ಸರ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.